ಈ ಕಾರ್ಯಕ್ರಮಕ್ಕೆ ನೋಡಲ್ ಅಧಿಕಾರಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದ ನೋಡಲ್ ಅಧಿಕಾರಿಯಾಗಿರುವಂತಹ ಸಹಾಯಕ ಕೃಷಿ ಅಧಿಕಾರಿಗಳು ಸಂಜಯ್ ಸರ್ ಅವರು ಅವರನ್ನು ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಪಂಚಾಯತ್ನ ಅಧ್ಯಕ್ಷರು ಇನ್ನು ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಸಭೆಯಲ್ಲಿದ್ದಾರೆ. ನಮ್ಮ ಪಂಚಾಯತ್ನಲ್ಲಿ ಸೇರಿಕೊಳ್ಳುವವರಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಿಯಾಗಿರುವಂತಹ ಶ್ರೀಮತಿ ನಳೇರಿಯವರು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಹಿನ್ನೆಲೆಯಲ್ಲಿ ಎರಡೂ ರೀತಿಯ ಹಿನ್ನೆಲೆಯಲ್ಲಿ ಕೂಡ ಅವರನ್ನು ನಾನು ಆತ್ಮೀಯವಾಗಿ ಗೌರವಯುತವಾಗಿ ಮಾಡಿದ್ದೇನೆ. ನಮ್ಮ ಸಂಸ್ಥೆಯ ದೊಡ್ಡ ಆಸ್ತಿ ಮಾಡಬಹುದು. ನಮಗೆ ಸ್ಥಳೀಯವಾಗಿ ತಕ್ಷಣಕ್ಕೆ ಕಷ್ಟ ಕಾಲದಲ್ಲಿ ಸಿಗುವಂತವರು ನಮ್ಮ ಉಪಾಧ್ಯಕ್ಷರಾದ ಶ್ರೀಮತಿ ಮಧುರ ಅವರು. ಇವರನ್ನು ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಅದೇ ರೀತಿಯಾಗಿ ಇವತ್ತು ಈ ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿರುವಂತಹ ಹರೀಶ್ ಜೀಸರ್ ಅವರು ನಮ್ಮ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಗೌರವಯುತವಾಗಿ ಸ್ವಾಗತಿಸುತ್ತೇನೆ. ಬಹಳಷ್ಟು 2-3 ದಿವಸ ನಮ್ಮ ಜೊತೆಗೆ ಇದ್ದು ನಮ್ಮ ಜೊತೆ ಸಹಕರಿಸಿಕೊಂಡು ನಾವು ನೀಡಿದಂತಹ ಆತಿಥ್ಯವನ್ನು ನಮ್ಮ ಮನೆಯವರಾಗಿ ಸ್ವೀಕರಿಸಿದಂತಹ ನಮ್ಮ ಬಹಳ ನೆಚ್ಚಿನ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಮತಿ ಸವಿತಾ ಹಾಗೂ ಶ್ರೀಮತಿ ಸುನೀತಾ ಅವರಿಬ್ಬರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಮ್ಮ ಪೋಷಕರು ಸಲ್ಲಿಸರವರ ಗಮನಕ್ಕೆ ನಮ್ಮಲ್ಲಿ ನಿನ್ನೆಲ್ಲ ಬಂದು 2 ದಿವಸಗಳ ಹಿಂದೆ SSLCಯ ಪೋಷಕರ ಸಭೆಯನ್ನು ನಡೆಸಿದೆ. ಅದು ತುಂಬ ಅನಿವಾರ್ಯವಾಗಿದೆ ಯಾಕಂತಂದರೆ ಸೋಮವಾರದಲ್ಲಿ ಪರೀಕ್ಷೆ ಮಿಟಲ್ ಪರೀಕ್ಷೆ ಆಗುವುದು ಮುಖ್ಯವಾಗಿ ಅವರು ರೂಢಿಯಾಗಿ ನಾವು ಈ ಮಕ್ಕಳನ್ನು ಸಭೆ ಸೇರಿಸ್ತಾರೆ. ಹಾಗಾಗಿ ಅದರಲ್ಲಿ ಬಹಳ ಸಂತೋಷದ ವಿಷಯ ಅಂತಂದರೆ 100% ಅಟೆಂಡೆನ್ಸ್ ಮಾಡಿ ಈಗ ಎಲ್ಲ 21 ಪೋಷಕರು ಕೂಡ ಆ ದಿವಸ ಹಾಜರಾಗಿ 100% ಹಾಜರಾತಿಯನ್ನು ತೋರಿಸಿದೆ. ಆದರೆ ಅದರಲ್ಲಿ ಕೆಲವರು ಇವತ್ತು ಪುನಃ ಬಂದಿದ್ದಾರೆ. ನಮ್ಮ ಶಾಲೆಯ ಮೇಲೆ ಮತ್ತು ಗೌರವವನ್ನು ಮೆಟ್ಟಿನಿಟ್ಟಿದ್ದಾರೆ. ಆದರೆ ಕೆಲಸಕ್ಕೆ ಹೋಗುವ ಪೋಷಕರು ಇರೋದ್ರಿಂದ 2 ದಿವಸದ ಗ್ಯಾಪಲ್ಲಿ ನಾವು ಇನ್ನೊಮ್ಮೆ ಹೇಳಿದಾಗ ಸ್ವಲ್ಪ ಅನನುಕೂಲ ಆಗಿರುವ ಹಿನ್ನೆಲೆಯಲ್ಲಿ ಅವರಲ್ಲೇ ಕೂಡ ನಾವು ವಿಷಯ ತಿಳಿಸ್ತೇವೆ. ಹಾಗೆ ನಮ್ಮ ಈಗ ಇಲಾಖೆಯ ಕಾರ್ಯಕ್ರಮಗಳು ಹಾಗಿರ್ತದೆ, ಬಹಳ ಜಟಿಲವಾಗಿರ್ತದೆ, ಕಟ್ಟಿಸ್ಬೇಕಾಗುತ್ತದೆ. ಆದರೂ ಕೂಡ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮಲ್ಲಿರುವ ಮಕ್ಕಳ ಪೋಷಕರ ಸಂಖ್ಯೆ ಕಮ್ಮಿ ಇದೆ. ಯಾಕಂತಂದರೆ ಇಲ್ಲಿರುವ ಹಾಸ್ಟೆಲ್ ಮಕ್ಕಳು ಜಾಸ್ತಿ. ಹಾಸ್ಟೆಲ್ನಿಂದ 25 ಮಕ್ಕಳ ಹಾಸ್ಟೆಲ್ ಆಗ್ತಾ ಇದ್ದಾರೆ. ಹಾಸ್ಟೆಲ್ ಪರವಾಗಿ ಗೌರವ ಆಗಮಿಸಿದ್ದಾರೆ. ಅದರ 25 ಮಕ್ಕಳ ಪ್ರತಿನಿಧಿಯಾಗಿ ಅವರು ಇರ್ತಾರೆ. ಹಾಗಾಗಿ ಬಂದಿರುವಂಥ ಎಲ್ಲ ಪೋಷಕ ಪ್ರತಿನಿಧಿಗಳನ್ನು ಕೂಡ ನಮ್ಮ ಇವತ್ತಿನ ನೋಡಲ್ ಅಧಿಕಾರಿಗಳ ಪರವಾಗಿ, ಕಾರ್ಯಕ್ರಮದ ಸಂಯೋಜಕರ ಪರವಾಗಿ, ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ಹಾಗೂ ಸಂಸ್ಥೆಯ ಮುಖ್ಯಸ್ಥರ ಹಿನ್ನೆಲೆಯಲ್ಲಿ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ವಾಸ್ತವಿಕವಾಗಿ ಮಾತುಗಳನ್ನು ಹೇಳಿದೆ. ನಾವು ಇಲಾಖೆಯಲ್ಲಿ ಎಲ್ಲ ವೃತ್ತಿ ಜೀವನವನ್ನು ಆರಂಭಿಸಿದ್ದು ಇದು 3ನೇ ಜಿಲ್ಲೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೇವೆಯನ್ನು ನಿರ್ವಹಿಸಿದ್ರು ಕೂಡ 35 ವರ್ಷ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ರು ಕೂಡ ಈ ಸಾಮಾಜಿಕ ಆಡಿಟ್ ಅನ್ನು ಕೇಳಿ ಸಾಮಾಜಿಕ ಆಡಿಟ್ ಅಷ್ಟೇ ನಾನು ನಮಗೊಂದು ವಿಭಿನ್ನ ಅನುಭವ ಮಾಡಿದ್ದಾರೆ. ವಿಶೇಷವಾಗಿ ಶಾಲೆಯ ಹಂತದಲ್ಲಿ ಸಾಮಾಜಿಕ ಆಡಳಿತ ನಡೆಯುವಂಥದ್ದು ಹೇಗಿರಬಹುದು ಅನ್ನೋದು ಉಪಸ್ಥಿತಿ ಮಾಡಬೇಕು. ಒಂದು ಸಂಶಯ ಕೂಡ ಬರುವವರು ಹೇಗಿರ್ತಾರೆ ಮತ್ತು ವ್ಯವಸ್ಥೆಗಳು ಹೇಗಿರ್ತಾರೆ ನಿಮಗೆ ಗೊತ್ತು.
ಕ್ರಮ ಇಲ್ಲ ಅಲ್ವಾ? ಇದೊಂದು ವಿಶೇಷವಾದ ನಮಗೆ ಒಂದು ಬಹಳ ಕ್ಯೂರಿಯಾಸಿಟಿ, ಇದು ಹೇಗೆ ಸಂಪನ್ನಗೊಳ್ಳುತ್ತದೆ. ಬಹುಶಃ ನನಗೆ ಅನಿಸ್ತದೆ ಪ್ರತಿಯೊಂದು ಆಡಿಟಿಂಗಿಗೆ ಕೂಡ ಈ ಪೋಷಕರ ಪಾಲಕರ ಸಭೆ ನಡೆದು ರಿಪೋರ್ಟ್ ಹೋದರೆ ಅದರಷ್ಟು ಒಂದು ಉತ್ತಮವಾದ ಆಡಿಟಿಂಗ್ ಬೇರೆ ಇಲ್ಲ ಅನ್ನೋದನ್ನು ನನ್ನ ಅನಿಸಿಕೆ. ಬಹಳ ಹೆಮ್ಮೆಯಿಂದ ಗೌರವದಿಂದ ಈ ಆಡಿಟಿಂಗ್ ಅನ್ನು ಪ್ರಶಂಸಿಸುತ್ತೇನೆ. ನಾನು ಇನ್ನು ಮುಂದೆ ನಮ್ಮ ಇಲಾಖೆಯಲ್ಲಿ ನಾನು ಈ ಮಾತನ್ನು ಹೇಳ್ತೇನೆ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಮಾಜಿಕ ಆಡಿಟಿಂಗ್ ಆಗಬೇಕು. ಯಾಕಂತ ಹೇಳಿದ್ರೆ ನಾವು ಪ್ರಾಮಾಣಿಕವಾಗಿ ದುಡಿತಾ ಇರ್ತೇವೆ, ಕೆಲಸ ನಿರ್ವಹಿಸ್ತಾ ಇರ್ತೇವೆ, ಪೋಷಕರು ನಮ್ಮ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಕೊಂಡಿರ್ತಾರೆ. ಆದರೂ ಕೂಡ ನಾನು ಮತ್ತೆ ಹರೀಶ್ನ ಹತ್ರ ಹೇಳಿದೆ, ನಾನು ಮಾಡುವಂತ ಕೆಲಸಗಳನ್ನು ಇನ್ನೊಬ್ಬರು ವಿಶ್ಲೇಷಣೆ ಮಾಡಿದಾಗ ನನಗೆ ಅದು ಪ್ಲಸ್ ಪಾಯಿಂಟ್. ಅವರು ಮಾಡುವ ನೀವು ಮಾಡುವ ಕೆಲಸಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಅದು ನಮಗೆ ಪ್ಲಸ್ ಪಾಯಿಂಟ್, ನಮಗೆ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಬೇರೆ ಬೇರೆ ಆಕಾರಗಳನ್ನು, ಮಾಧ್ಯಮಗಳನ್ನು, ರೀತಿಯನ್ನು ತಿಳಿಸಿಕೊಡ್ತಾರೆ. ಡೂಯಿಂಗ್ ದ ಸೇಮ್ ವರ್ಕ್ ಇನ್ ಡಿಫರೆಂಟ್ ವೇಸ್ ಇಸ್ ದ ಕ್ವಾಲಿಟಿ ಆಫ್ ಗುಡ್ ಮಾಸ್ಟರ್ ಅಂತ. ಒಂದೇ ರೀತಿಯ ಕೆಲಸ, ಒಂದೇ ಕೆಲಸ, ಆದರೆ ಬೇರೆ ಬೇರೆ ಮಾಡುವ ರೀತಿ ಬೇರೆ ಬೇರೆ. ಈಗ ದೊರೆಗುಡ್ಡೆ ಶಾಲೆಗೆ ನೀವು ಬಂದರೆ ಮಾರ್ಗಗಳು ಬೇರೆ ಬೇರೆ, ಇದು ರೀಚ್ ಆದದ್ದು ಇದೆ. ಹಾಗೆ ನಾವು ವ್ಯವಸ್ಥೆಗಳನ್ನು ಮಾಡುವ ನಾವು ಬೇರೆ ಬೇರೆ ವಿಧಾನಗಳಿಂದ ಮಾಡಬಹುದು. ನಾವು ನಮ್ಮ ಸುನೀತಾ ಮೇಡಮ್ ಹತ್ರ, ಸವಿತಾ ಮೇಡಮ್ ಹತ್ರ ಕೆಲವೊಂದು ಅಂಶಗಳನ್ನು ಚರ್ಚಿಸಿತ್ತು. ಆತ್ಮೀಯರಾದ ನಿನ್ನೆಯಿಂದ ನಮಗೆ ಬಹಳ ಆತ್ಮೀಯರಾಗಿದ್ದಾರೆ ಹರೀಶ್ಜಿಯವರು. ಅವರ ಜೊತೆ ಸುದೀರ್ಘವಾಗಿ ಒಂದು ಅರ್ಧ ಗಂಟೆ ನಾವು ಕುತ್ಕೊಂಡು ಶೈಕ್ಷಣಿಕವಾದ ಚರ್ಚೆಯನ್ನು ಮಾಡಿದೆವು. ಅವರು ಬಹಳ ಬಂದಂತಹ ಪರಿಸ್ಥಿತಿ, ಮತ್ತೆ ಶಾಲೆಗೆ ಹೋಗ್ತಾ ಆಗ ಇದ್ದಂಥ ವ್ಯವಸ್ಥೆಗಳು, ನಾವು ಕಷ್ಟಪಟ್ಟಂಥ ಕಷ್ಟಗಳನ್ನು ವಿನಿಮಯ ಮಾಡಿಕೊಂಡೆವು. ಯಾವ ರೀತಿಯಾಗಿ ಈ ಸಂಸ್ಥೆಯನ್ನು ನಾವು ಇನ್ನಷ್ಟು ಸದೃಢಗೊಳಿಸಬಹುದು. ಯಾಕಂದರೆ ಇಲ್ಲದ್ರಲ್ಲಿ ನಾವು ವ್ಯವಸ್ಥೆ ಮಾಡಿದಾಗ ಇದ್ದ ವ್ಯವಸ್ಥೆಯನ್ನು ನಮ್ಮ ಚೌಕಟ್ಟಿನೊಳಗೆ ಇನ್ನಷ್ಟು ಹೇಗೆ ಅಭಿವೃದ್ಧಿಪಡಿಸಬಹುದು ಅಂತ ಹೇಳಿದಾಗ ಸರ್ ತುಂಬ ಖುಷಿ ಪಡ್ತೇವೆ ನಾವು. ಯಾಕಂದರೆ ಒಳ್ಳೊಳ್ಳೆಯ ಐಡಿಯಾಸ್ ಅನ್ನು ಕೊಡ್ತೇವೆ. ಯಾಕಂದ್ರೆ ನಾವು ಇದೊಂದು ಮಾತು ಹೇಳಬೇಕಂದ್ರೆ, ನಾವು ನಾಳೆ ರಿಟೈರ್ಮೆಂಟ್, ಈಗ ನಾನು 2-3 ವರ್ಷದಲ್ಲಿ ರಿಟೈರ್ಮೆಂಟ್ಗೆ ಹಂಚಿಗೆ ಬಂದಿದ್ದೇನೆ. ಆದರೆ ನಾನು ಹೇಳುವಂಥದ್ದು ಇಷ್ಟೇ, ನಾಳೆ ರಿಟೈರ್ಮೆಂಟ್ ಅಥವಾ ಇವತ್ತು ರಿಟೈರ್ಮೆಂಟ್ ಆಗೋದಿದ್ರು ಕೂಡ ನಾವು ಕಲಿಯೋದು ಪೆಂಡಿಂಗ್ ಇದ್ದೇ ಇರ್ತದೆ. ನಾವು ಇನ್ನೂ ನಮ್ಮ ಒಂದು ಮಗುವಿನಿಂದ ಕೂಡ ನಾವೊಂದು ಮಾತುಗಳನ್ನು ಕಲಿಯುವಂಥದ್ದಿದ್ರೆ ಇಂಥದನ್ನು ನಾವು ಅಳವಡಿಸಿಕೊಂಡು ಹೋದಾಗ ಸಂಸ್ಥೆ ಒಳ್ಳೆಯದಾಗ್ತದೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ. ಅದರ ಜೊತೆಗೆ ಆ ಸಂಸ್ಥೆಯನ್ನು ನಡೆಸಿಕೊಂಡು ಅವರಿಗೆ ಸ್ವಲ್ಪ ತೃಪ್ತಿ ಪಡ ಬರ್ತದೆ. ಯಾಕಂದ್ರೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋದಾಗ ಯಾರು ನೋಡ್ಲಿಕ್ಕೆ ಬರೋದಿದ್ರೆ ನಮ್ಮದು ಅದೊಂದು ಬೇಜಾರು. ಇಷ್ಟೆಲ್ಲ ಮಾಡ್ತೀವಿ ನಾವು, ನಮ್ಮ ನೋಡುವವರು ಯಾರು ಅಲ್ವಾ? ಹಾಗೆ ಇದೊಂದು ಒಳ್ಳೆಯ ಸಾಮಾಜಿಕ ಆಡಿಟಿಂಗ್. ಇದು ಕಾರ್ಯಕ್ರಮಗಳು ಪ್ರತಿ ವರ್ಷ ಜರುಗಬೇಕು. ನಮ್ಮ ಶಾಲೆ ಇದಕ್ಕೆ ಸದಾ ಸಹಕಾರವನ್ನು ಕೊಡ್ತದೆ ಅಂತ ನಾನು ಹೇಳ್ತಾ ನಮ್ಮ ಸಂಸ್ಥೆಯ ಬಗ್ಗೆ ಒಂದು ಕಿರು ಪರಿಚಯವನ್ನು ಸರ್. ನಮ್ಮದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕನ್ನಡ ಮಾಧ್ಯಮದ ಸರ್ಕಾರಿ ಇಲ್ಲಿ ನಾವು ಸತತವಾಗಿ 100% ರಿಸಲ್ಟ್ ಅನ್ನು ಪಡೆಯುತ್ತಾ ಬರ್ತಾ ಇದ್ದೇವೆ. ಮೊನ್ನೆ ಕೂಡ ನಾವು ನಮ್ಮ ಶಾಲೆಯ ಪರವಾಗಿ ಶಿಕ್ಷಕರ ದಿನಾಚರಣೆ 100% ಫಲಿತಾಂಶವನ್ನು ಪಡೆದಂಥ ಸಂಸ್ಥೆ. ಈ ಹಿಂದಿನ ಸಾಲಿನಲ್ಲಿ ಕೂಡ 100% ಪಡಿತಾ ಇದೆ. ಬಹಳಷ್ಟು ಕಾಂಪಿಟೇಷನ್ ಇರುವಂಥ ಈ ಸಮಯದಲ್ಲಿ ನಮ್ಮ ವಿದ್ಯಾರ್ಥಿಗಳು ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಾಗಿದ್ದರೂ ಕೂಡ ಅದರಲ್ಲಿ ನಮ್ಮ ಹಾಸ್ಟೆಲ್ನ ವಾರ್ಡನ್ನ ಪಾತ್ರವನ್ನು ನಾನು ಬಹಳಷ್ಟು ಮೆಚ್ಚಬೇಕಾಗ್ತದೆ. ಹಾಸ್ಟೆಲ್ನ ವಾರ್ಡನವರು ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ ಈ ರಿಸಲ್ಟ್ ಪಡೆಯುವ ಬಗ್ಗೆ. ಅವರು ಒಂದು 4-5 ಮಂದಿ ತಂಡ ಇದೆ, ಬಹಳಷ್ಟು ಒಳ್ಳೆಯ ಕೋಚಿಂಗ್ ಕೊಡ್ತಾ ಇದ್ದಾರೆ ಸರ್. ನಮ್ಮ ಸಂಸ್ಥೆಯ ಪರವಾಗಿ ತಮಗೆ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಎಷ್ಟು ಸಪೋರ್ಟಿವ್ ಆಗಿದೆ ಅಂತ ಹೇಳಿದ್ರೆ, ನಮ್ಮದು 2 ಇಲಾಖೆಗಳು ಜಂಟಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿರೋದ್ರಿಂದ ಮಾತ್ರ ನಾವು ಇಲ್ಲಿ 100% ಪಡೆಯಲಿಕ್ಕೆ ಸಾಧ್ಯ ಇದೆ. ಕೇವಲ ನಮ್ಮ ಶಾಲೆಯ ಒಳಗಿನ ಕಾರ್ಯಕ್ರಮದಲ್ಲಿ ಸಾಧ್ಯ. ನಮ್ಮ ಈ ಸಭೆಗೆ ನಮ್ಮ ನೆಚ್ಚಿನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀಯುತ ಅಶೋಕ್ ಶೆಟ್ಟಿ ಬೇರೂರು ಅವರು ಈಗ ತಾನೇ ಆಗಮಿಸಿದ್ದಾರೆ. ಅವರನ್ನು ನಾನು ಈ ಸಭೆಗೆ ಗೌರವಯುತವಾಗಿ ನಮ್ಮ
ನಮ್ಮ ಇವತ್ತಿನ ನೋಡಲ್ ಅಧಿಕಾರಿಯವರ ಗಮನಕ್ಕೆ ನಮ್ಮ ಪಂಚಾಯತ್ನ ಅಧ್ಯಕ್ಷರು ಅಂತ ಹೇಳಿದ್ರೆ ನಮ್ಮ ಮನೆಯವರು. ಯಾಕೆಂತ ಹೇಳಿದ್ರೆ ನಮ್ಮ ಶಾಲೆಯ ಅಧ್ಯಕ್ಷರು ಇವರೇ, ನಮ್ಮ ಪಂಚಾಯತಿಗೆ ಕೂಡ ಅಧ್ಯಕ್ಷರು ಇವೆ. ನಮ್ಮ ಎಲ್ಲ ಕಷ್ಟಗಳನ್ನು ಅವರದೇ ವ್ಯವಸ್ಥೆ, ಕೆಳಗೆ ನೋಡಿದ್ರು ಅವರದೇ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳು ಮಾಡಿ ಸಾಧಾರಣ ಇನ್ನಷ್ಟು ನಮ್ಮ ಬೇಡಿಕೆಗಳು ಇದೆ. ಅದನ್ನು ನಮ್ಮ ಪಡ್ತಾ ಇರ್ತದೆ. ಒಂದು ಮಾತಿದೆ, ಮಗು ಅಳ್ತಾ ಇರ್ಬೇಕಂತ. ಮಗು ಅಳ್ತಾ ಇದ್ರೆ ಮಾತ್ರ ತಾಯಿ ಬಂದದಕ್ಕೆ ಅನ್ನ ಹಾಲು ಎಲ್ಲ ಕೊಡ್ತಾ ಇರ್ತದೆ. ಯಾಕೆ ಅದು ಅಂದಾಗ ಗೊತ್ತಿರ್ತದೆ, ಹಾಗೆ ಶಾಲೆಗೆ ಹೆಣ್ಮಕ್ಳು ಯಾವ ಅಳ್ತಾ ಇರಬೇಕು. ಆಗ ಅಧ್ಯಕ್ಷರಿಗೆ ನೆನಪು ಆಗ್ತದೆ, ಹೆಣ್ಮಕ್ಳು ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಪಟ್ಟಿಗಳನ್ನು ಕೊಡ್ತಾ ಇದ್ದಾರೆ. ಅವರ ಆತ್ಮೀಯತೆಯನ್ನು ಈಡೇರಿಸ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಶಾಲೆಯ ಅಚೀವ್ಮೆಂಟ್ಸ್ ಹೇಳ್ತಾ ಇದ್ದೇವೆ. ಸತತವಾಗಿ 2 ವರ್ಷಗಳಿಂದ 100% ಫಲಿತಾಂಶವನ್ನು ಪಡೆದಿದ್ದೇವೆ. ಮೊನ್ನೆ ತಾನೇ ಶಿಕ್ಷಕರ ದಿನಾಚರಣೆಯಲ್ಲಿ 100% ಪಡೆದಂತ ನಮ್ಮ ಶಾಲೆಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ನಿನ್ನೆ ನಡೆದಂತಹ ಕ್ರೀಡಾಕೂಟದಲ್ಲಿ ನಮ್ಮ ಮೂಡಬಿದ್ರೆ ವಲಯದಲ್ಲಿರುವಂತಹ ದೊಡ್ಡ ದೊಡ್ಡ ತಂಡಗಳು, ಅದನ್ನೆಲ್ಲ ಆ ತಂಡಗಳನ್ನೆಲ್ಲ ಎದುರಿಸಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹ್ಯಾಂಡ್ಬಾಲ್ ಪಂದ್ಯಾಟದಲ್ಲಿ 2ಯ ಸ್ಥಾನವನ್ನು ಪಡೆದಿರ್ತಾರೆ ಅಂತ ಹೇಳಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ಮಕ್ಕಳಲ್ಲಿ ಕರೆದು ಅವರಿಗೆ ಪ್ರೆಸೆಂಟೇಷನ್ ಕೊಡ್ತಾರೆ. ಪಕ್ಕದಲ್ಲಿ ಅದು ಹ್ಯಾಂಡ್ಬಾಲ್ನ ವಿದ್ಯಾರ್ಥಿಗಳು ಬರಬೇಕು ಎಲ್ಲ. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಪ್ರತಿ ವರ್ಷ ಕೂಡ ನಾವು 3 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತ ಏಕೈಕ ಶಾಲೆ ಅಂತ ಹೇಳ್ಬೋದು. ನಮ್ಮ ಅಧ್ಯಕ್ಷರು ಯಾವತ್ತೂ ನೀವು ಮುಂದುವರಿದ ಹಿಂದೆ ನಾವು ಪ್ರತಿ ಒಂದು ವರ್ಷವೂ ಮಾಡಿದ್ದೇವೆ, ಇನ್ನು ಮುಂದೆಯೋ ಅಥವಾ ಹಿಂದೆಯೋ ನಡೆಸಿಕೊಂಡು ಬಂದಿದ್ದೇವೆ. ಒಂದು ಉತ್ತಮವಾದಂಥ ಕ್ರೀಡಾಕೂಟವನ್ನು ನಡೆಸ್ತೇವೆ ಪ್ರತಿ ವರ್ಷ. ಹೆಚ್ಚಿನ ಶಾಲೆಗಳಲ್ಲಿ ಕ್ರೀಡಾಕೂಟ ಪ್ರತಿ ವರ್ಷ ನಡೆಸೋದಿಲ್ಲ. ಅದೇ ರೀತಿಯಾಗಿ ನಾವು ಸ್ಕೂಲ್ ಡೇಯನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತೇವೆ ಹಗಲಿನ ಹೊತ್ತಿನಲ್ಲಿ. ಅದೇ ರೀತಿಯಾಗಿ ಬೇರೆ ಬೇರೆ ಸ್ಥಳಗಳಿಗೆ ಪ್ರವಾಸವನ್ನು ಕರ್ಕೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಒಂದು ಗ್ರಾಮೀಣ ಸಂಸ್ಥೆಯಲ್ಲಿ ನಾವು ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಲಿಕ್ಕೆ ನಮ್ಮ ಪೋಷಕರು ನಮ್ಮ ಜೊತೆಗೆ ಇರುವಷ್ಟು ನಮಗೆ ಆಧಾರ ನಮ್ಮ ಶಾಲಾ ಸಮಿತಿಯವರು ನಮ್ಮ ಜೊತೆಗೆ ನಮ್ಮ ಬಾಧ್ಯತೆ. ಹೀಗೆ ಈ ವರ್ಷ ಕೂಡ ನಾವು ಅದೇ ರೀತಿಯಾಗಿ ತಾಲೂಕಲ್ಲಿ ಮುಂದುವರಿಬೇಕು ಇಚ್ಛೆ ಪಡ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಹ್ಯಾಂಡ್ಬಾಲ್ ತಂಡದ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಿ ನಮ್ಮ ಈ ಪ್ರಶಸ್ತಿಯನ್ನು ನಮ್ಮ ಇವತ್ತಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಅವರನ್ನ ಹಾಗೂ ಇವತ್ತಿನ ನೋಡಲ್ ಅಧಿಕಾರಿಯಾಗಿರುವಂತಹ ಸಂಜೀವ್ ಅವರನ್ನ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾರೆ. ವಿದ್ಯಾರ್ಥಿಗಳು ಬನ್ನಿ. video. ಎದುರು
ಫುಲ್ ಮಲ್ಪಿದೆ ನನ್ನ ನಾರ್ಮಲ್ ನೆಟ್ಟಗೆ ಐದು ದೆತ್ತೆ ಅಕ್ಕಿ ಪೂರ ಕೊರೊಂದು ಸೀದ ನಾರ್ಮಲ್ ಬ್ರೆಡ್ ಯಾವ ಒಂಚೂರು ಬಹಳ ಮೂಡುವಾಗ ಶಾಲೆಯಲ್ಲಿ ಕಂಗ್ರಾಚುಲೇಷನ್ ಇಂಥ ಅದ್ಭುತವಾದ ಲೆಕ್ಕವನ್ನು ನೋಡೇ ಇಲ್ಲ. ಮಕ್ಕಳು 500ವರೆಗೆ ಆಧಾರ ಏಡೆಡ್ ಸಂಸ್ಥೆಯ ಮುಂದೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಫೈಟ್ ಮಾಡಿ ಅದನ್ನು ಪ್ರಶಸ್ತಿ ಪಡ್ಕೊಂಡಿರುವಂತಹ ಅವಳು ಈ ಸಂಜೆಗಳನ್ನು ಮನೆಯಲ್ಲಿ ಅದರಲ್ಲಿ ಖುಷಿಯಾಗ್ತದೆ. ಅಷ್ಟು ಖುಷಿಯಾಗ್ತದೆ ನಮ್ಮ ಮಕ್ಕಳು ಸಾಧನೆಯನ್ನು ಮಾಡಿದರೆ ಅದಷ್ಟು ದೊಡ್ಡ ನಮಗೆ ಗಿಫ್ಟ್ ಅಥವಾ ಏನು ಕಾಂಟ್ರಿಬ್ಯೂಷನ್ ಬೇರೆ ಯಾವುದೇ ಇಲ್ಲ. ಹಾಗೆ ನಿಮ್ಮ ಮಕ್ಕಳು ಇನ್ನಷ್ಟು ಕೂಡ ಬಲಿಷ್ಠವಾಗಬೇಕು, ಇನ್ನಷ್ಟು ಪ್ರೈಸಸ್ ಅನ್ನು ಪಡ್ಕೊಳ್ಬೇಕು ಅಂತ ಹೇಳ್ಕೊಂಡು. ಹಾಗೆ ಈ ವರ್ಷ ಪಡೆದಂತಹ 100% ರಿಸಲ್ಟ್ ಶೇಡನ್ನು ಕೂಡ ಒಂದು 4 ವಿದ್ಯಾರ್ಥಿಗಳಿಗೆ ಮೊದಲು ಕೊಡಬೇಕು. ಬನ್ನಿ, 4 ವಿದ್ಯಾರ್ಥಿಗಳು ಹೋಗಿ ಹುಡುಗರು ಹೋಗಿ ಸುಂತಪ್ಪ ವೇಟು ಬಟ್ಟಬಲ್ ಮಲ್ಪತ್ತೆ ನಮಗೆ ಒದಗಿಸಿಕೊಡ್ಬೇಕು, ಮಾಹಿತಿಯನ್ನು ನೀಡಬೇಕು ಅಂತ ಸುಮ್ಮನೆ ಇರಬೇಕು. ಇವತ್ತು ಡಿಸ್ಪೋಷನ್ ಏನಿಲ್ಲ ಪೋಷಕರದು. ಸೊ ಏನಿದೆ ಅದನ್ನ ಜಸ್ಟ್ ನಾವು ಹೇಳ್ತಾರೋದೆಲ್ಲ ಕೇಳ್ಕೊಳ್ಳಿ ಅಷ್ಟೇ. ಯಾಕಂತ ಹೇಳಿದ್ರೆ ಇದು ನಿಮಗಾಗಿ ತಂದಿರುವಂತಹ ಯೋಜನೆ. ಹಾಗಾಗಿ ಮಕ್ಕಳು ಹಾಗೂ ಮಕ್ಕಳ ಪೋಷಕರ ನಡುವೆ ಯಾವ ರೀತಿಯ ಒಂದು ಈ ಯೋಜನೆಗಳ ಬಗ್ಗೆ ಏನು ಮಾಹಿತಿ ಇದೆ ಅಂತ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ. ಆ ಒಂದು ಕಾರಣಕ್ಕಾಗಿ ನೀವು ಪಿಸು ಮಾತಾಡ್ತಾ ಇದ್ರೆ ಕೇಳಲ್ಲ. ಹಾಗಾಗಿ ಸೊ ಇವತ್ತಿನ ಈ ಒಂದು ಸರ್ಕಾರಿ ಪ್ರೌಢಶಾಲೆ ಧರ್ಮದೆ ಇಲ್ಲಿ ಒಂದು ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಇದರ ಒಂದು ಭಾಗವಾಗಿ ನಾವಿವತ್ತು ಅಂತಿಮವಾಗಿ ಪಾಲಕರ ಪೋಷಕರ ಸಭೆಯನ್ನು ನಾವು ಸೇರಿದ್ದೇವೆ. ಈ ಒಂದು ಪಾಲಕರ ಪೋಷಕರ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ನೋಡಲ್ ಅಧಿಕಾರಿಯವರೇ, ದರಿಗುಂಡಿ ಗ್ರಾಮ ಪಂಚಾಯತಿನ ಗೌರವಿತ ಅಧ್ಯಕ್ಷರೇ, ಹಾಗೆ ಉಪಾಧ್ಯಕ್ಷರೇ ಮತ್ತು ಶಾಲಾಭಿವೃದ್ಧಿ ಉಸ್ತುವಾರಿ ಸಮಿತಿಯ ಅಧ್ಯಕ್ಷರೇ, ಹಾಗೆಯೇ ಈ ಒಂದು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರೇ, ಅದೇ ರೀತಿ ಇವತ್ತು ಇಲ್ಲಿ ಬಂದು ಸೇರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳ ಪಾಲಕರಿರ್ಬೋದು ಅಥವಾ ಪೋಷಕರಿರ್ಬೋದು, ಅದೇ ರೀತಿ ಈ ಒಂದು ಶಾಲೆಯ ಎಲ್ಲ ನೆಚ್ಚಿನ ಶಿಕ್ಷಕರೇ, ಹಾಗೆ ನಮ್ಮ ಈ ಒಂದು ಸಾಮಾಜಿಕ ಪರಿಶೋಧನಾ ತಂಡದವರು. ಬಹುಶಃ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಯೋಜನೆ ಏನಿದೆ ಎಲ್ಲ ಶಾಲೆಗಳಿಗೆ ಹೊಸ್ತು. ಸೊ ಯಾಕಂತ ಹೇಳಿದ್ರೆ ಇದುವರೆಗೆ ಬಂದಿರಲಿಲ್ಲ. ಸೊ ನಮಗೂ ಹೊಸದಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ನಾವು ನಿರಂತರವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು ಸಾಮಾಜಿಕ
ಆ ಒಂದು ನಿಟ್ಟಿನಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆ ಕೂಡ ಸಾಮಾಜಿಕ ಪರಿಶೋಧನೆಗೆ ಈ ಒಂದು ಆರ್ಥಿಕ ವರ್ಷದಿಂದ ಒಳಪಟ್ಟಿದೆ. ಮುಂದೆ 5 ವರ್ಷಗಳವರೆಗೆ ನಿರಂತರವಾಗಿ ಬೇರೆ ಬೇರೆ ಶಾಲೆಗಳಲ್ಲಿ ಈಗ 2 ಶಾಲೆಗಳಾಗಿದೆ. ಮುಂದಿನ ಹಂತದಲ್ಲಿ ಮತ್ತೆ ಬೇರೆ ಉಳಿದ ಶಾಲೆಗಳಿಗೆ ಹೀಗೆ ಈ ಒಂದು ಪ್ರಕ್ರಿಯೆ ನಿರಂತರವಾಗಿ 5 ವರ್ಷಗಳವರೆಗೆ ಸಾಗ್ತಾ ಇದೆ. ಅದರೊಟ್ಟಿಗೆ ಮಧ್ಯಾಹ್ನ ಉಪಹಾರ ಯೋಜನೆಯ ಒಂದು ಸಾಮಾಜಿಕ ಪರಿಸ್ಥಿತಿಯನ್ನು ಕೂಡ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. 5 ಶಾಲೆಗಳನ್ನು ನಡೆಸಿಕೊಂಡು ಏನು ಮಟ್ಟಿಗೆ ಕೊಟ್ಟಿರ್ತಾರೆ ನಮಗೆ ಆ ಶಾಲೆಗಳನ್ನು ಮಧ್ಯಾಹ್ನ ಉಪಹಾರ ಯೋಜನೆಯ ಒಂದು ಸಾಮಾಜಿಕ ಪರಿಶೀಲನೆಯನ್ನು ಕೂಡ ನಾವು ನಡೆಸಿಕೊಂಡು ಬರುವಂಥದ್ದು. ಮೊದಲನೇದಾಗಿ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕಕ್ಕೆ ಹೋಗುವ ಮೊದಲು ಸಾಮಾಜಿಕ ಪರಿಶೀಲನೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದರ ಬಗ್ಗೆ ನಿಮಗೇನು ಮಾಹಿತಿ ಇದೆ, ಅದನ್ನು ತಿಳಿದುಕೊಳ್ಬೇಕಾಗಿರುವಂಥದ್ದು ಮೊದಲನೇ ಉದ್ದೇಶ. ಯಾಕಂದ್ರೆ ಈ ಸೋಷಿಯಲ್ ಆಡಿಟ್ ಎನ್ನುವ ಒಂದು ಕಾನ್ಸೆಪ್ಟ್ ಇದೆಯಲ್ವಾ, ಆಡಿಟ್ ಬಗ್ಗೆ ಜನರಿಗೆ ಎಲ್ಲ ಒಂದು ಮಾಹಿತಿ ಇದೆ. ಆಡಿಟ್ ಆಗ್ತಾ ಇದೆ, ಗ್ರಾಮ ಪಂಚಾಯತಿಂದ ನಿಮಗೆ ಏನಾದರೂ ಒಂದು ಕೆಲಸ ಕಾರ್ಯಗಳಿಗೆ ನೀವು ಹೋದಾಗ ಈಗ ಆಗಲ್ಲ, ಆಡಿಟ್ ಆಗ್ತಾ ಇದೆ ಅನ್ನೋ ಒಂದು ಉತ್ತರ ಬರುತ್ತೆ. ಈ ಆಡಿಟ್ ನಮ್ದೇನಿದೆ, ಕೆಲವೊಂದ್ಸರಿ ಈ 4 ಗೋಡೆಗಳ ಮಧ್ಯೆ ನಡೆಯುವಂಥ ಆಡಿಟ್ ಜಾಸ್ತಿ ಇದೆ. ಆದರೆ ಈ ಸಾಮಾಜಿಕ ಪರಿಸ್ಥಿತಿ ಅನ್ನೋದು ಇದು ಮುಕ್ತವಾಗಿ ನಡೆಯುವಂಥದ್ದು. ಇದಕ್ಕೆ ಯಾವುದೇ ರೀತಿಯ 4 ಗೋಡೆಗಳ ಮಧ್ಯೆ ನಡೆಯುವಂಥ ಪ್ರಕ್ರಿಯೆ ಅಲ್ಲ. ಸಾಮಾಜಿಕವಾಗಿ ನಿಮ್ಮ ನಡುವೆ ನಾವು ಕೂಡ ಬೆರೆತುಕೊಂಡು ನೀವು ಯಾವ ರೀತಿ ಭಾಗವಹಿಸ್ತಿದ್ರಿ, ನಿಮ್ಮ ಸಲಹೆ ಸೂಚನೆಗಳನ್ನು ಯಾವ ರೀತಿ ನೀವು ಕೊಡ್ತೀರಾ, ಸಲಹೆ ಸೂಚನೆಗಳನ್ನು ನಾವು ನಿಮ್ಮ ಹತ್ರ ತಿಳ್ಕೋಬೇಕು ಅಂತ ಹೇಳಿದ್ರೆ ನಾವು ನಿಮ್ಮಲ್ಲಿ ಒಬ್ಬರಾಗಿ ಬೆಳಿಬೇಕು. ಆವಾಗ ಮಾತ್ರ ನಮಗೆ ಒಂದು ಏನು ನಿಮ್ಮ ಅನಿಸಿಕೆಗಳು ಅಥವಾ ಏನೇ ಒಂದು ಅಭಿಪ್ರಾಯಗಳು ನಮಗೆ ಸಿಗುತ್ತೆ. ನಾವು ನಿಮ್ಮ ಜೊತೆ ಬೆರೆಯದಿದ್ರೆ ನೀವು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಲ್ಲ. ಆವಾಗ ನಿಟ್ಟಿನಲ್ಲಿ ಇವತ್ತು ಸಾಮಾಜಿಕ ಪರಿಶೋಧನಾ ತಂಡ ಶಾಲೆಗಳಲ್ಲಿ ಏನು ನಾವು ವಹಿಗಳ ಇರ್ಬೋದು ಅಥವಾ ನಗದು ಪುಸ್ತಕಗಳಿರ್ಬೋದು ಅದನ್ನು ಪರಿಶೀಲಿಸಿದ ನಂತರ ಮತ್ತೆ ಮಕ್ಕಳ ಮನೆ ಭೇಟಿಗಾಗಿ ಮನೆಗೆ ಹೋಗ್ತೇವೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಸಂಬಂಧಪಟ್ಟ ಶಾಲೆಯ ಶಿಕ್ಷಕರು ಕೂಡ ಇರ್ತಾರೆ. ಅವರು ಬಂದು ಈ ಥರ ಬಂದಿದ್ದಾರೆ ಅನ್ನೋ ವಿಚಾರವನ್ನು ನಿಮಗೆ ತಿಳಿಸಿ ಗ್ರಾಮ ಸಭೆಯ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ. ಆ ಒಂದು ವಿಚಾರವಾಗಿ ಇವತ್ತು ನಾವು ಇಲ್ಲಿ ಹಾಜರಿದ್ದೀವಿ. ಇವಾಗ ಸಮಗ್ರ ಶಿಕ್ಷಣ ಯೋಜನೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕಂತೇಳಿದ್ರೆ ಯೋಜನೆ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ಅಂದ್ರೆ ಈ ಸಮಗ್ರ ಶಿಕ್ಷಣ ಯೋಜನೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಒಂದು ಯೋಜನೆ. 2018ಕ್ಕೆ ಸಮಗ್ರ ಶಿಕ್ಷಣ ಅಂತ ಒಂದು ನಾಮಕರಣ ಮಾಡಿಕೊಂಡು ಅದು ಚಾಲ್ತಿಗೆ ಬರುತ್ತೆ. ಅದಕ್ಕಿಂತ ಹಿಂದೆ ಹಲವಾರು ರೀತಿಯಲ್ಲಿ ಇರುತ್ತೆ ಕಾರ್ಯ, ಏನು ಅದರ ಕೆಲಸವನ್ನು ಮಾಡ್ತಾ ಇರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಸರ್ವ ಶಿಕ್ಷಾ ಅಭಿಯಾನ SSC, ಅದು ಒಂದು ಇತ್ತು, ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ RMSC, ಮತ್ತು ಟೀಚರ್ಸ್ ಎಜುಕೇಶನ್ ಶಿಕ್ಷಕರ ತರಬೇತಿ. ಈ 3 ಅಂಶಗಳನ್ನು ಒಂದು ಕಡೆ ಒಟ್ಟುಗೂಡಿಸಿಕೊಂಡು ಈ ಸಮಗ್ರ ಶಿಕ್ಷಣದ ರೂಪುರೇಷೆಗಳನ್ನು ಮಾಡಿಕೊಂಡು ಇವಾಗ 2018ರ ನಂತರ ಇದನ್ನು ಜಾರಿಗೆ ತಂದಿದ್ದಾರೆ. ಇಲ್ಲಿ ಇವತ್ತು ಸಮಗ್ರ ಶಿಕ್ಷಣದ ಏನು ದುಬಾರಿಗಳು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಈ ಒಂದು ಆರ್ಥಿಕ ವರ್ಷದಲ್ಲಿ ಕೂಡ ಅದಕ್ಕೆ ಮೊನ್ನೆ ನಡೆದಂತಹ ಬಜೆಟಿನಲ್ಲಿ 37,000 ಕೋಟಿ ಅನುದಾನವನ್ನು ಈ ಒಂದು ಸಮಗ್ರ ಶಿಕ್ಷಣಕ್ಕೆ ಮೀಸಲಿಟ್ಟಿದ್ದಾರೆ. ಆ ಸಮಗ್ರ ಶಿಕ್ಷಣ ಯಾವ ರೀತಿ ಕಾರ್ಯಾಚರಣೆ ಆಗುತ್ತೆ ಅಥವಾ ಅದರಲ್ಲಿ ಯಾವೆಲ್ಲ ಅಂಶಗಳು ಅಡಕಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಸಮಗ್ರ ಶಿಕ್ಷಣ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಏನು ನಾವು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾಗುವಂತಹ ವಿದ್ಯಾರ್ಥಿಗಳಿಗೆ, ಅಂದ್ರೆ ಇಲ್ಲಿ ಅವರ ಕಲಿಕಾವಧಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಪ್ರೀ ಸ್ಕೂಲ್ ಇಂದ ಹಿಡಿದು 12ನೇ ತರಗತಿವರೆಗೆ ಕಲಿತಕ್ಕಂತಹ ಮಕ್ಕಳು ಈ ಒಂದು ಯೋಜನೆಯಲ್ಲಿ ಒಳಪಟ್ಟಿರ್ತಾರೆ. ಪ್ರೀ ಸ್ಕೂಲ್ ಇಂದ ಹಿಡಿದು 12ನೇ ತರಗತಿವರೆಗೆ ಕಲಿತಕ್ಕಂತಹ ಮಕ್ಕಳು ಈ ಸಮಗ್ರ ಶಿಕ್ಷಣ ಯೋಜನೆಯ ಫಲಾನುಭವಿಗಳು. ಇಲ್ಲಿ ಸರ್ಕಾರ ಏನ್ ಬಯಸ್ತದೆ ಅಂತ ಹೇಳಿದ್ರೆ ಅವರಿಗೆ ಸಮಗ್ರವಾದ ಒಂದು ಉತ್ತಮ ಗುಣಮಟ್ಟದಿಂದ ಕೂಡಿದಂತಹ ಫಲಿತಾಂಶಗಳನ್ನು ಹೆಚ್ಚಿಸುವಂತಹ ಒಂದು ಶಿಕ್ಷಣ ಅವರಿಗೆ ಸಿಗಬೇಕು. ಅದರೊಟ್ಟೊಟ್ಟಿಗೆ ಯಾವುದೇ ರೀತಿಯ ಒಂದು ಲಿಂಗ ತಾರತಮ್ಯ ಇರಬಾರ್ದು. ಅವರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು
ತರಬೇತಿ ಪಡೆದ ಶಿಕ್ಷಕರು, ಡಬಲ್ ಗ್ರಾಜ್ಯುಯೇಟ್ ಹೊಂದಿದಂತಹ ಶಿಕ್ಷಕರು ಕೂಡ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರೆಲ್ಲರೂ ನಿಮ್ಮ ಇತಿಮಿತಿಗಳನ್ನು ಅರಿತುಕೊಂಡು ಈ ಮಗುವಿಗೆ ಇಂತಹ ಶಿಕ್ಷಣ ಅಗತ್ಯ ಇದೆ, ಇವರಿಗೆ ಈ ತರ ಏನು ಅವರನ್ನು ಈ ಒಂದು ಶಿಕ್ಷಣಕ್ಕೆ ಅವರನ್ನು ಅಳವಡಿಸಿಕೊಂಡಾಗ ಅವರಲ್ಲಿ ಫಲಿತಾಂಶ ಇನ್ನೂ ಹೆಚ್ಚಿಸಬಹುದು ಎನ್ನುವ ಒಂದು ಕಾರ್ಯತಂತ್ರಗಳನ್ನು ರೂಪಿಸ್ತಾರಲ್ವಾ. ಸೊ ಆ ಒಂದು ಶಿಕ್ಷಣವನ್ನು ಈ ಮಕ್ಕಳಿಗೆ, ಸರ್ಕಾರಿ ಮಕ್ಕಳಿಗೆ ಸಿಗಬೇಕು. ಸೊ ಅದಕ್ಕೆ ಅವರು ವಿಶೇಷ ಪರಿಣತಿಯನ್ನು ಪಡ್ಕೊಂಡಿರ್ತಾರೆ. ಸೊ ಆ ಮೂಲಕ ಇವಾಗ 12ನೇ ತರಗತಿಯಿಂದ ಮಕ್ಕಳು ಏನು ಇಲ್ಲಿ 12ನೇ ತರಗತಿ ಇದೆ ಈ ಒಂದು ಯೋಜನೆಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳು ನಿಮ್ಗೆ ಗೊತ್ತಿದೆ, ಗ್ರಾಮೀಣ ಭಾಗದಿಂದ ಬರುವಂತಹ ಮಕ್ಕಳು. ಗ್ರಾಮೀಣ ಭಾಗದಲ್ಲಿ ಆ ಮಕ್ಕಳ ತಂದೆ ಪೋಷಕರು ಏನಿರ್ತಾರೆ, ಸೊ ಅವರ ದೈನಂದಿನ ಏನು ಅನುಭವಗಳು ಯಾವ ರೀತಿ ಇರುತ್ತೆ. ಸೊ ಮಕ್ಕಳನ್ನು ಶಾಲೆಗೆ ಕಳಿಸಿದ್ರ ಜೊತೆಗೆ ಅವರು ಕೂಡ ದುಡಿದುಕೊಂಡು ಅವರ ಒಂದು ದಿನನಿತ್ಯದ ಖರ್ಚನ್ನು ಸರಿದೂಗಿಸಿಕೊಂಡು ಆರ್ಥಿಕ ಪರಿಸ್ಥಿತಿಯನ್ನು ಕಾಪಾಡಿಕೊಂಡು ಬರಬೇಕಾಗುತ್ತೆ. ಕೆಲವೊಂದ್ಸರಿ ಹಲವಾರು ಸಂದರ್ಭಗಳಲ್ಲಿ ಬೇರೆ ಪರಿಸ್ಥಿತಿ ಇರುತ್ತೆ. ಸೊ ಅದೆಲ್ಲರಿಗೂ ನಮಗೆ ಗೊತ್ತಿದೆ ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅಂತ. ಸೊ ಅಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋ ನಿಟ್ಟಿನಲ್ಲಿ ಅವರನ್ನು ಸರ್ಕಾರಿ ಶಾಲೆಗಳಿಗೆ ತಿಳಿಸ್ತಾರೆ. ಸರ್ಕಾರಿ ಶಾಲೆಗಳಿಗೆ ಕಲಿಸ್ತಕ್ಕಂತಹ ಮಕ್ಕಳು ಏನಿದ್ದಾರೆ ಅವರು 12ನೇ ತರಗತಿ ಆ ಶಿಕ್ಷಣ ಪಡೆದ ನಂತರ ಮತ್ತೆ ವಾಪಸ್ ಏನು ಸರ್ಕಾರ ನಿಗದಿ ಮಾಡಿರುವಂತಹ 12ನೇ ತರಗತಿವರೆಗೆ ಅವರಿಗೆ ಶಿಕ್ಷಣ ಸಿಗುತ್ತೆ. ಆ 12ನೇ ತರಗತಿ ದಾಟಿ ಬಂದ ನಂತರ ಮತ್ತೆ ಅವರು ಏನು ಇತರ ಖಾಸಗಿ ಶಾಲೆಗಳಿಂದ ಬಂದಂತಹ ವಿದ್ಯಾರ್ಥಿಗಳ ಮೇಲೆ ಪೈಪೋಟಿ ನಡೆಸಬೇಕಾಗತ್ತೆ. ಅಂದ್ರೆ ಅವರ ವೃತ್ತಿ ಶಿಕ್ಷಣವನ್ನು ಅವರು ಆಯ್ಕೆ ಮಾಡ್ಕೋಬೇಕಾದಂತಹ ಸಂದರ್ಭದಲ್ಲಿ ಬಹಳಷ್ಟು ಪೈಪೋಟಿಯನ್ನು ಅವರು ಎದುರಿಸಬೇಕಾಗಿರುತ್ತೆ. ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಖಾಸಗಿ ಶಾಲೆಗಳಲ್ಲಿ ಅವರಿಗೆ ಶಿಕ್ಷಣ ಸಿಗುವ ಏನು ಶಿಕ್ಷಣ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಕ್ಕಂತಹ ಗುಣಮಟ್ಟದ ಶಿಕ್ಷಣ ಏನಿದೆ, ಸೊ ಅದನ್ನು ನಾವು ತುಲನೆ ಮಾಡಬೇಕಿದೆ. ಯಾಕಂದ್ರೆ ನಿಮಗೆ ಗೊತ್ತಿದೆ, ಸೊ ನಾವು ಅಲ್ಲಿ ಏನು ಖಾಸಗಿ ಶಾಲೆಗಳಲ್ಲಿ ಫೀಸ್ ಕಟ್ಬಿಟ್ರೆ ಅದು ನಮ್ಮ ಕೆಲಸ ಮುಗಿಯುತ್ತೆ ಅಂತ ನಾವು ಸುಮ್ಮನೆ ಇರ್ತೇವೆ, ಮಿಕ್ಕಿದೆಲ್ಲ ಅವರೇ ಕೆಲಸ ಅಂತ ನಾವು ಭಾವಿಸಿರ್ತೇವೆ. ಸೊ ಆದ್ರೆ ಅಲ್ಲಿ ಏನಾಗುತ್ತೆ, ಮಕ್ಕಳಲ್ಲಿ ಅವರು ಕೊಡುವಂತಹ ಶಿಕ್ಷಣದಿಂದ ಅಲ್ಲಿ ಆ ಮಕ್ಕಳಲ್ಲಿ ಒಂದು ಏನು ನಾವು ಫೀಸ್ ಕಟ್ಟಿ ಕಲಿತಾ ಇದ್ದೀವಿ ಅನ್ನೋ ಒಂದು ಭಾವನೆ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಮಕ್ಕಳಲ್ಲಿ ನಾನು ಕಲಿಯಲೇಬೇಕು ಅನ್ನುವ ಇಚ್ಛಾಶಕ್ತಿಯಿಂದ ಮಕ್ಕಳು ಕಲಿತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ, ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳು ಏನಿದ್ದಾರೆ ಅವರಲ್ಲಿ ಆ ಒಂದು ಇಚ್ಛಾಶಕ್ತಿ ನಾವು ಕಾಣುವುದು ಕಡಿಮೆ ಇದೆ. ಆ ಒಂದು ಏನು ಗ್ಯಾಪ್ ಇರುತ್ತೆ ಅದನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಸರ್ಕಾರ ರೂಪಿಸಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಅವರು 12ನೇ ತರಗತಿ ಪಾಸ್ ಆಗಿ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯ ಮಕ್ಕಳು ಪಾಸ್ ಆಗಿ ಮತ್ತೆ ಅವರ ವೃತ್ತಿ ಶಿಕ್ಷಣ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಇವಾಗ ಕೇಳ್ತಾಯಿರಲ್ವಾ, ನೀಟ್ ಎಕ್ಸಾಮು ಮತ್ತೆ ಬೇರೆ ಬೇರೆ ಪರೀಕ್ಷೆಗಳನ್ನು ತೆಗೊಳ್ತಾರೆ. ಆ ಪ್ರವೇಶ ಪರೀಕ್ಷೆಗಳನ್ನು ತೆಗೊಳ್ಳಿಕ್ಕೆ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳು ಕೂಡ ಅವರು ಸಮರ್ಥರಾಗಿ ಅದನ್ನು ಎದುರಿಸುವಂತಹ ಒಂದು ಮಟ್ಟಕ್ಕೆ ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೆಲ್ಲ ಒಂದು ಏನು ಇದನ್ನು ತಯಾರಿಸಿ ಅದನ್ನು ಶಾಲಾ ಹಂತದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಈ ಒಂದು ಯೋಜನೆಯಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿರುವಂಥದ್ದು. ಆದ್ದರಿಂದ ಈ ಒಂದು ವಿಚಾರವನ್ನು ಮಕ್ಕಳ ಪೋಷಕರು ಅದನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು. ಯಾಕಂತೇಳಿದ್ರೆ ಇಲ್ಲಿ ಮಕ್ಕಳ ಮತ್ತು ಪೋಷಕರ ನಡುವೆ ಒಂದು ಯಾವುದೇ ರೀತಿಯ ಗ್ಯಾಪ್ ಉಳಿಬಾರದು. ಆ ಗ್ಯಾಪ್ ಉಳಿದ್ರೆ ಬಹುಶಃ ಅದು ಮಕ್ಕಳ ಬೆಳವಣಿಗೆಗೆ ಮತ್ತೆ ಮುಂದೆ ಮಾರಕವಾಗಿ ಬೀಳುತ್ತೆ. ಈಗ ಮಕ್ಕಳಲ್ಲಿ ಏನೇ ಆದರೂ ಕೂಡ ವಿಚಾರವಾಗಿ ಗಮನಿಸುವವರು ಮಕ್ಕಳ ಪೋಷಕರು. ಅವರ ಈ ಪ್ರೌಢಶಾಲಾ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳು ಬೆಳೀತಾ ಇರ್ತಾರೆ. ಆ ಬೆಳೀತಾ ಇದ್ದಂತಹ ಮಕ್ಕಳು ಅವರಲ್ಲಿ ಇರತಕ್ಕಂತಹ ಪ್ರತಿಭೆಗಳನ್ನು ಹೊರಗೆ ಹಾಕಲಿಕ್ಕೆ ಶುರು ಮಾಡ್ತಾರೆ. ಆ ಏನು ಪ್ರತಿಭೆ ಇದೆ ಆ ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಅದನ್ನು ಮೊದಲಾಗಿ ಗುರುತಿಸುವವರು ಮಕ್ಕಳ ಪೋಷಕರು ಇರ್ತಾರೆ. ಆ ಮಕ್ಕಳ ಪೋಷಕರು ಆ
ಸಮಗ್ರವಾಗಿ ಕ್ರೋಢೀಕರಣ ಮಾಡಿಕೊಂಡು ಅದನ್ನು ಇವತ್ತು ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಿ ಪೋಷಕರ ಸಭೆಯಲ್ಲಿ ಮಂಡನೆ ಮಾಡುವಂಥದ್ದು ಇರ್ಬೋದು. ಆ ಮಂಡನೆ ಮಾಡಿದ ನಂತರ ಆ ಮಕ್ಕಳ ಪೋಷಕರು ಅಲ್ಲಿ ದಾಖಲಾಗಿರುವ ವಿಚಾರಗಳು ಸತ್ಯಾಸತ್ಯತೆಯಿಂದ ಕೂಡಿದೆಯಾ, ಅಥವಾ ನಿಮ್ಮಲ್ಲಿ ಹಲವಾರು ವಿಚಾರಗಳು ಬೆಳಕಿಗೆ ಬರ್ಬೋದು, ಈ ತರ ಮಾಡ್ಬೋದು, ಸಲಹೆ ಸೂಚನೆಗಳು ಕೂಡ ಇರ್ಬೋದು. ಸೊ ನಿಮ್ಮಲ್ಲಿ ಇರುವಂತಹ ಸಲಹೆ ಸೂಚನೆಗಳಿಗೆ ಕೂಡ ಇಲ್ಲಿ ಮುಕ್ತವಾದ ಅವಕಾಶ ಇದೆ. ಅಥವಾ ನಾವು ವರದಿ ಮಾಡಿರುವಂತಹ ಏನು ವರದಿ ಇದೆ ಅಲ್ವಾ, ಅದು ಸತ್ಯಕ್ಕೆ ದೂರವಾಗಿದ್ರೆ ಅದನ್ನು ನೇರವಾಗಿ ಹೇಳುವಂತ ಒಂದು ಪ್ರಯತ್ನ, ಇದೆಲ್ಲವನ್ನು ಈ ಸಭೆಯಲ್ಲಿ ಪೋಷಕರು ಮಾಡ್ಕೊಂಡು ಬರಬೇಕು. ಅಂದಾಗ ಮಾತ್ರ ಈ ಒಂದು ಯೋಜನೆಯ ಸಾಮಾಜಿಕ ಪರಿಸ್ಥಿತಿ ಮಾಡಲಿಕ್ಕೆ ಸರ್ಕಾರ ಅವಕಾಶ ಕಲ್ಪಿಸಿಕೊಟ್ಟಿರೋದ್ರ ಜೊತೆಗೆ ನಿಮ್ಮಲ್ಲಿ ಆ ಒಂದು ಯೋಜನೆ ಬಗ್ಗೆ ತಿಳ್ಕೊಂಡು ನಿಮ್ಮ ಒಂದು ಜವಾಬ್ದಾರಿಯನ್ನು ನೀವು ನಿಭಾಯಿಸುವಂತಹ ಒಂದು ಶಕ್ತಿಯನ್ನು ಬೆಳೆಸಿಕೊಂಡ್ರೆ ಬಹುಶಃ ಅದೇ ದೊಡ್ಡ ಯಶಸ್ಸು. ಈ ಒಂದು ಯೋಜನೆಯ ಪರಿಶೋಧನೆ ಇದೆ ಅಲ್ವಾ, ಅದು ನಿಜವಾಗ್ಲೂ ಆ ಪರಿಶೋಧನೆ ಮಾಡಿರೋದು ಶೇಕಡ 100ರಷ್ಟು ಮುಂದೆ ಯಶಸ್ಸು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ದಯವಿಟ್ಟು ವರದಿಗಳ ಬಗ್ಗೆ ಇರ್ಬೋದು, ವಿಚಾರವಾಗಿ ನಿಮ್ಮ ಕುಟುಂಬಗಳನ್ನು ಹೇಳೋದಿರ್ಬೋದು, ಮುಕ್ತವಾಗಿ ನಮ್ಮ ಜೊತೆ ಮಾತಾಡಿಕೊಳ್ಳಿ. ಅದಕ್ಕೆ ಅವಕಾಶವನ್ನು ಯೋಜನೆಯಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ಜೊತೆ ನಾವು ಮಕ್ಕಳ ಬರೀ ಪಾಠಕ್ಕೆ ಮಾತ್ರ ಉಳಿದುಕೊಳ್ಳೋದಿಲ್ಲ, ಇಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೆ ಕೂಡ ಇಲ್ಲಿ ಅವಕಾಶ ಕೊಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಮಕ್ಕಳ ಒಂದು ಬುದ್ಧಿಮತ್ತೆಯನ್ನು ಕೂಡ ನಾವು ಶಾಲೆಯ ಸಂಬಂಧಪಟ್ಟ ತರಗತಿಗಳಿಗೆ ನಾವು ಬೇಡಿಕೆಗೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ. ನಾನು ಓಪನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಇಷ್ಟೊಂದಿಗೆ ನಾವು ಮಾಡಿದಂತಹ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಈ ಶಾಲೆಯಲ್ಲಿ ಸಿಕ್ಕಂತಹ ನಮಗೆ ರೆಸ್ಪಾನ್ಸ್ ಏನಿದೆ ಅಲ್ವಾ, ಅದು ಅದ್ಭುತವಾಗಿತ್ತು. ಯಾಕಂದ್ರೆ ಕೆಲವೊಂದು ಶಾಲೆಗಳಲ್ಲಿ ಮಕ್ಕಳು ಮಾತಾಡಲಿಕ್ಕೆ ಹೆದರ್ತಾ ಇದ್ದಾರೆ. ಸೊ ಆ ತರ ಇರಬಾರ್ದು, ಸನ್ನಿವೇಶ ಬದಲಾವಣೆ ಆಗಬೇಕು. ನೀವು ಮಕ್ಕಳು ಯಾವ ತರ ಇರಬೇಕು ಅಂತ ಹೇಳಿದ್ರೆ, ನಿಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ಕೊಟ್ಟಂತಹ ಒಂದು ಅವಕಾಶವನ್ನು ನೀವು ಅದರ ಸದುಪಯೋಗ ಪಡಿಸ್ಕೊಳ್ಬೇಕು. ಮಕ್ಕಳು ಬನ್ನಿ ಅಂತ ಹೇಳಿದಾಗ ನೀವೇ ಮುಖ ನೋಡುವಂಥದ್ದಲ್ಲ, ನನ್ನನ್ನು ಕಲಿಯಿಲ್ಲ. ಮಕ್ಕಳು ಯಾರ ಹೆಸರನ್ನು ಕೂಗಿ ಹೇಳಿದ್ರೆ ಇದು ಓಕೆ, ಆದರೆ ಮಕ್ಕಳು ಬನ್ನಿ ಅಂತ ಹೇಳುವಾಗ ನೇರವಾಗಿ ಬರುವಂತಹ ಒಂದು ಇದನ್ನು ಬೆಳೆಸ್ಕೊಳ್ಬೇಕು. ಯಾವಾಗ ಅದು ಮುಂದೆ ನಿಮಗೆ ತುಂಬಾನೇ ಸಹಕಾರಿ ಆಗುತ್ತೆ. ಅದಿರ್ಬೋದು, ಈಗ ಶಾಲೆಯಲ್ಲಿ ತರಗತಿಯಲ್ಲಿ ನಿಮಗೆ ಒಂದು ಸ್ಟೇಜ್ ಕಂಡುಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಾಗ ಯಾವುದೇ ಹಿಂಜರಿಕೆ ಇಲ್ಲದೆ ಆ ಸ್ಟೇಜ್ ಅನ್ನು ಯಾವ ರೀತಿ ನಾನು ಬಳಕೆ ಮಾಡ್ಕೊಳ್ಬೇಕು, ಸೊ ಅದನ್ನು ನೀವು ಈ ಹಂತದಿಂದ ಬಿಡಿಸ್ಕೊಳ್ಬೇಕು. ಯಾಕಂತೇಳಿದ್ರೆ ಹೋಗ್ತಾ 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 ನಿಮಗೆ ಸ್ಪರ್ಧೆಗಳು ತುಂಬಾ ಕಠಿಣವಾಗಿರುತ್ತೆ. ಇವಾಗ ಈಗಿನ ಕಾಲಘಟ್ಟದಲ್ಲಿ ಯಾವ ತರ ಇದೆ ಅಂತ ಹೇಳಿದ್ರೆ, ನಾವು ಎಷ್ಟು ತಯಾರಿ ಮಾಡಿಕೊಂಡ್ರು ಕೂಡ ಅದು ಕಡಿಮೆನೆ. ಸೊ ಆದ್ರಿಂದ ನಾವು ನಮ್ಮಲ್ಲಿ ಎಷ್ಟು ತಯಾರಿಯನ್ನು ಮಾಡ್ಕೊಳ್ತೇವೋ ಸೊ ಅದನ್ನು ಕಾರ್ಯರೂಪಕ್ಕೆ ತರುವುದು ಕೂಡ ತುಂಬಾ ಅವಶ್ಯಕತೆ ಇರುತ್ತೆ. ಸೊ ನಾನು ಕೆಲವೊಂದು ಸಂದರ್ಭದಲ್ಲಿ ಶಾಲೆಯ ಕ್ಲಾಸಲ್ಲಿ ಏನು ಆನ್ಸರ್ ಕೇಳಿರ್ತೇವೆ, ಯಾವುದೋ ಒಂದು ಜನರಲ್ ನಾಲೆಜ್ ಬಗ್ಗೆ ನಾವು ಕೇಳಿರ್ತೇವೆ. ಕೇಳಿದಾಗ ಫಸ್ಟ್ ಕೇಳಿದಂತಹ ವಿದ್ಯಾರ್ಥಿ ಅವರು ಸರಿಯಾದ ಉತ್ತರ ಕೊಟ್ಟಿರ್ತಾನೆ. ಅದನ್ನೇ ನಾವು ಮತ್ತೆ ಮುಂದುವರಿಸಿಕೊಂಡು ಹೋಗ್ತೇವೆ. ಯಾವಾಗ ಏನಾಗುತ್ತೆ, ಉಳಿದವರಿಗೆ ಅದು ಅವರು ಹೇಳಿದ ಆನ್ಸರ್ ತಪ್ಪಿದೆಯೋ ಅನ್ನೋ ಭಾವನೆ ಬರುತ್ತೆ. ಸೊ ಆ ಥರ ಅಲ್ಲ, ನಾವು ಯಾರನ್ನ ಈಗ ಶಾಲೆಗಳ ತರಗತಿಗಳಲ್ಲೂ ಕೂಡ ಹಾಗೆ ಬಂದದ್ದು, ಯಾರು ನಿಮ್ಮನ್ನು ಗುರುತು ಮಾಡಲ್ಲ. ನೀವು ಆನ್ಸರ್ ತಪ್ಪಿದ್ರು ಕೂಡ ಆ ತಪ್ಪಿರುವಂತ ಆನ್ಸರ್ ಅನ್ನು ನೀವು ಯಾವ ರೀತಿ ಹೇಳ್ತಾ ಇದ್ದೀರಾ, ಆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಚೆಕ್ ಮಾಡ್ತಾರೆ. ಉತ್ತರ ತಪ್ಪಿದ್ರೆ ತಪ್ಪು ಓಕೆ, ಅದು ಯಾವುದೇ ಮ್ಯಾಟರ್ ಆಗಲ್ಲ. ಮತ್ತೆ ಅದು ತಪ್ಪಿದ್ರೆ ಸಂಬಂಧಪಟ್ಟ ಶಿಕ್ಷಕರು ಅದನ್ನ ತಪ್ಪಿದೆ ಅಂತ ಹೇಳ್ಕೊಡ್ತಾರೆ, ಸರಿಯಾದ ಆನ್ಸರ್ ಕೊಡ್ತಾರೆ. ಆದರೆ ಅದನ್ನು ನಾವು ವ್ಯಕ್ತಪಡಿಸುವ ರೀತಿ ಇದಲ್ವಾ, ಅದನ್ನು ಪ್ರತಿಯೊಂದು ಹಂತದಲ್ಲಿ ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಈ ಶಾಲೆಯಲ್ಲಿ ವಿದ್ಯೆ ಕಲಿತು ಮತ್ತೆ ಮುಂದಕ್ಕೆ ಏನೇ ಒಂದು ನೌಕರಿ ಹುಡುಕುವಂತಹ ಸಂದರ್ಭದಲ್ಲಿ ಕೂಡ ಅಲ್ಲಿ ನಿಮ್ಮನ್ನು ಏನು ಇಂಟರ್ವ್ಯೂ ಮಾಡ್ತಾರೆ. ಆ ಇಂಟರ್ವ್ಯೂ ಅಲ್ಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಬಹಳಷ್ಟು ಪಾತ್ರ ವಹಿಸುತ್ತೆ. ಸೊ ಅದನ್ನು ನೀವು ಈಗಿನ ಒಂದು ಹಂತದಲ್ಲಿ ಅದನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಇವತ್ತು ಕಲಿತುಕೊಂಡ್ರೆ ಮುಂದೆ ಅದು ನಿಮಗೆ ಯಾವುದೇ ರೀತಿಯಲ್ಲಿ ನೀವು ಹಿಂಜರಿಕೆ ಕೀಳಾಗಿರುವಂತಹ ಹಿಂಜರಿಕೆ ಇರ್ಬೋದು, ಅದ್ಯಾವುದು ನಿಮಗೆ ನಿಮ್ಮ ಹತ್ತಿರ ಸುಳಿಯಲ್ಲ. ಆದ್ರಿಂದ ಸಿಕ್ಕಿರುವಂತಹ ಪ್ರತಿಯೊಂದು ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಮತ್ತೆ
ನನಗೆ ಎಲ್ಲವೂ ಗೊತ್ತಿದೆ ಅನ್ನೋ ಒಂದು ವಿಚಾರವನ್ನು ನಿಮ್ಮ ಮನಸ್ಸಿಂದ ತೆಗೆದಾಕಿ. ಯಾಕಂತ ಹೇಳಿದ್ರೆ ಆ ಒಂದು ಭಾವನೆ ನಿಮ್ಮಲ್ಲಿ ಇದ್ರೆ ನಿಮ್ಮಲ್ಲಿ ಹೊಸತನಗಳನ್ನು ನೀವು ಕಲಿಯಲಿಕ್ಕೆ ಯಾವತ್ತೂ ಇಚ್ಛೆ ಪಡಲ್ಲ. ಸೊ ನಿಮ್ಮನ್ನು ನೀವು ತೆರೆದುಕೊಳ್ಳಿ. ಇವಾಗ ನಿಮ್ಮ ಒಬ್ಬ ಹತ್ತಿರದ ಗೆಳೆಯ ಬಂದು ಈ ತರ ಒಂದು ವಿಚಾರ ವ್ಯಕ್ತಪಡಿಸ್ತದೆ ಅಂತ ಹೇಳಿದ್ರೆ ಅದಕ್ಕೆ ಕಿವಿಕೊಡಿ. ಅಲ್ಲಿ ಏನು ಒಳ್ಳೆಯ ವಿಚಾರಗಳಿವೆ ಆ ಒಳ್ಳೆಯ ವಿಚಾರಗಳನ್ನು ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಸೊ ಅವಾಗ ಏನಾಗುತ್ತೆ, ನಿಮ್ಮಲ್ಲಿ ಆ ಒಂದು ಅಭ್ಯಾಸ ಬೆಳೀತಾ ಹೋಗುತ್ತೆ. ಸೊ ಕಲಿಕೆ ನಿರಂತರ, ನಾವು ಪ್ರತಿನಿತ್ಯ ಕಲಿಯುವಂಥದ್ದಿರುವಂಥದ್ದು ಯಾರು ಇಲ್ಲಿ ಸರ್ವಜ್ಞರಲ್ಲ. ಸೊ ಹಾಗಾಗಿ ಆ ಒಂದು ಸ್ಪೇಸ್ ಯಾವಾಗಲೂ ಕೊಡಿ. ಆ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಇದರಲ್ಲಿ ಬೆಳೆಸ್ಕೊಳ್ಳಿ. ಅದು ಮುಂದೆ ನಿಮಗೆ ಬಹಳಷ್ಟು ಉಪಕಾರಿ ಆಗುತ್ತೆ. ಮತ್ತೊಂದು ವಿಚಾರ ನಾನು ಶಾಲೆಯಲ್ಲಿ ಹಂಚ್ಕೊಂಡೆ. ಏನಂತ ಹೇಳಿದ್ರೆ, ನಾನು ಇವಾಗ ಹತ್ತಿರ ಹಾಸ್ಟೆಲ್ ಇದೆ. ನಾನು ಹಾಸ್ಟೆಲಲ್ಲಿ ಕಲಿತ್ಕೊಂಡು ಬಂದವನು. ಸೊ ಹಾಸ್ಟೆಲ್ ಜೀವನ ಯಾವ ಥರ ಇದೆ ಅಂತ ನನಗೆ ಗೊತ್ತು. ಸೊ ಹಾಗಾಗಿ ಈ ಹಿಂದೆ ಅಥವಾ ಶಾಲೆಗಳಲ್ಲಿ ನಾವು ಕಲಿತಂಥ ಸಂದರ್ಭದಲ್ಲಿ ಹೇಗಿದ್ದು ಅಂತ ಹೇಳಿದ್ರೆ, ನಾವು ಯಾವಾಗಲೂ ನಮಗೆ ಯಾವಾಗ ಆದಿತ್ಯವಾರ ಅಥವಾ ಶನಿವಾರ ಬರಲಿಲ್ಲ ಅಂತ ಕಾಯ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಆಟ ಆಡಲಿಕ್ಕೆ ಶನಿವಾರ ನಮಗೆ ಗ್ರೌಂಡ್ಗಳು ಸಿಗುವುದೇ ಇಲ್ಲ. ಮೈದಾನಗಳು ಎಲ್ಲ ಮೈದಾನಗಳು ಭರ್ತಿ, ಆಟ ಆಡದೆ ಸಂಜೆವರೆಗೆ. ಆದರೆ ಅವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ತುಂಬಾನೇ ವ್ಯತ್ಯಾಸ ಇದೆ. ಇವಾಗ ಪರಿಸ್ಥಿತಿಯಲ್ಲಿ ಎಲ್ಲ ಮೈದಾನಗಳು ಖಾಲಿ ಇದೆ. ಯಾರು ಮಕ್ಕಳು ಆಟ ಆಡುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಸೊ ಕೆಲವೊಂದು ಕಡೆ ಬೆರಳಿಕೆಯಲ್ಲಿ ನಾವು ನೋಡ್ಬೋದು, ಆದರೆ ಅದು ಕೂಡ ಕ್ಷೀಣಿಸುತ್ತಾ ಬರ್ತಾ ಇದೆ. ಸೊ ಅದಕ್ಕೆಲ್ಲ ಕಾರಣಗಳು ನಮ್ಮ ಹತ್ರ ಇದೆ, ಬೇರೆ ಎಲ್ಲೂ ಇಲ್ಲ. ಸೊ ಆದ್ರಿಂದ ಮಕ್ಕಳ ಹಂತದಲ್ಲಿ ನಾವು ಏನು ಮಕ್ಕಳ ಒಂದು ಏನು ವಯಸ್ಸಿನಲ್ಲಿ ನಾವು ಏನೇನೋ ಆಟ ಆಡಬೇಕು ಅಥವಾ ಏನೋ ಮಾಡಬಾರ್ದು, ಮಾಡುವಂತ ಎಲ್ಲ ಹಂತವನ್ನು ನಾವು ಮಾಡ್ಕೊಂಡೇ ಮುಂದೆ ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಏನು ಆ ಒಂದು ಕ್ಷಣವನ್ನು ಮತ್ತೆ ಮುಂದಕ್ಕೆ ಮಿಸ್ ಮಾಡ್ಕೊತೀವಿ. ಯಾಕಂದ್ರೆ ನಿಮಗೆ ಸಾಕಷ್ಟು ಇವಾಗ ಏನು ಸಾಮಾಜಿಕ ಜಾಲತಾಣಗಳು ತುಂಬಾ ಪ್ರಬಲವಾಗಿವೆ. ಆ ಪ್ರಬಲವಾಗಿರುವಂತಹ ಸಾಮಾಜಿಕ ಮಾಧ್ಯಮದಲ್ಲಿ ಕೆಲವೊಂದು ನಾವು ಇರುವಂತಹ ಸಂದರ್ಭದಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ಏನು ಹಳ್ಳಿ ಸೊಗಡಿನ ಆಟ ಅದಕ್ಕೆ ಆಟಗಳಂತ ಹೇಳ್ಬೋದು. ಅದನ್ನು ನಾವು ಇವಾಗ ನೋಡಿದಾಗ ಮತ್ತೆ ನಾವು ಆ ಹಿಂದಿನ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ಅದನ್ನೆಲ್ಲ ನಾವು ಆಡಿ ಬಂದವರು. ಈಗಿನ ಪೀಳಿಗೆಗೆ ಎಲ್ಲ ಯಾವುದೂ ಗೊತ್ತೇ ಇಲ್ಲ. ಸೊ ಅದು ಜನರೇಷನ್ ಗ್ಯಾಪ್ ಇರ್ಬೋದು. ಆದರೆ ಹೇಳುವಂತ ವಿಚಾರ ಇಲ್ಲಿ ನಾವು ಗಮನ ಇಡಬೇಕು. ಅಂದ್ರೆ ಇದೇ ಬದಲಾವಣೆ ಆದರೂ ಕೂಡ ಆ ಬದಲಾದಂತಹ ವಿಚಾರಗಳಲ್ಲಿ ಹೊಸತನವನ್ನು ಕಲಿಯಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಶಾಲೆಯಲ್ಲಿ ನಮಗೆ ಸಿಕ್ಕಂತ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಮಕ್ಕಳು ಕೂಡ ಹಾಗೆ ಒಳ್ಳೆ ರೀತಿಯಲ್ಲಿ ನಮಗೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಅವರ ಒಂದು ಕಲಿಕಾ ಮಟ್ಟಗಳನ್ನು ಕೂಡ ಗಮನ ಮಾಡಿದ್ದೇವೆ. ನಮ್ಮ ಮುಖ್ಯ ಶಿಕ್ಷಕರು ಬಹಳಷ್ಟು ಏನು ಶಾಲೆ ಬಗ್ಗೆ ಏನು ಮಾತಾಡಿಲ್ಲ. ನಾವು ಕೂತಾಗ ಒಂದು ಬುಕ್ ಕೊಟ್ಟರು, ಸರ್ ಇದು ಒಂಚೂರು ನೋಡಿ ಸರ್ ಅಂತ. ಸೊ ಇಡೀ ಒಂದು ಚಿತ್ರಣ ಆ ಒಂದು ಬುಕ್ಕಲ್ಲಿ ನಾನು ನೋಡಿದೆ. ಸೊ ಈ ಒಂದು ಶಾಲೆಯಲ್ಲಿ ಯಾವ ರೀತಿ ಇರ್ಬೋದು ಅನ್ನೋ ಒಂದು ವಿಚಾರವನ್ನು ಆ ಒಂದು 10 ನಿಮಿಷದ ಆ ಪುಟಗಳನ್ನು ತಿರುಗಿ ಹಾಕಿದಾಗ ನನಗೊಂದು ಸ್ಪಷ್ಟ ಚಿತ್ರಣ ಸಿಕ್ತು. ಸೊ ಈ ಒಂದು ಶಾಲೆಯಲ್ಲಿ ಇಂಥ ಶಿಕ್ಷಣ ಪಡೆಯಲಿಕ್ಕೆ ಎಲ್ಲರೂ ಒಂದು ಪುಣ್ಯ ಮಾಡಿರಬೇಕು ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ನನಗೆ ಅವರ ಒಂದು ಸರಳ ರೀತಿಯಲ್ಲಿ ಅವರು ಇದನ್ನೆಲ್ಲ ನಿಭಾಯಿಸಿರುವಂತಹ ರೀತಿ ಇದೆಯಲ್ವಾ, ಅದು ಬಹಳ ಮೆಚ್ಚುಗೆ ಆಗಿತ್ತು. ಸೊ ಅವರು ಹೇಳಿದ್ರು, ಸರ್ ಒಂದು ನಮ್ಮ ಎಲ್ಲ ಮಕ್ಕಳು ಇವತ್ತು ಸ್ಪರ್ಧೆ ಇದೆ, ಅಲ್ಲಿ ಹೋಗಿದ್ದಾರೆ, ಎಲ್ಲೂ ಇಲ್ಲ. ಸೊ ಹಾಗಾಗಿ ನಾನಂತೂ ಕ್ಲಾಸ್ ತಿಳ್ಕೋಬೇಕು ಸರ್ ಅಂತ. ಬಟ್ ನಾನು ಅವ್ರನ್ನ ಹೇಳಿದೆ, ಮಕ್ಕಳನ್ನು ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ. ಆ ಮಕ್ಕಳಿಗೆ ಏನು ಹೇಳಬೇಕು ಅದೆಲ್ಲವನ್ನು ಹೇಳಿದ್ದೀನಿ ಸರ್. ಅವರು ಜಾಣರಿದ್ದಾರೆ. ಸೊ ಖಂಡಿತ ಈ ವರ್ಷ ಕೂಡ ನಿಮಗೆ ಶೇಕಡ 100% ಫಲಿತಾಂಶ ಖಂಡಿತ ಬಂದೇ ಬರುತ್ತೆ. ಸೊ ಆ ಒಂದು ರೀತಿಯಲ್ಲಿ ಹೋಗ್ತಾ ಇದೆ. ಸೊ ಸಾಕಷ್ಟು ಇದು ಕೂಡ ಅವರಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಡೆಯಿಂದ ಸಿಗುವಂತಹ ಶಿಕ್ಷಣದ ಮಟ್ಟ ಏನಿದೆ ಅಲ್ವಾ, ಅದನ್ನು ಕೊಟ್ಟಾಗ ಈ ಬಾರಿ ಕೂಡ ಶೇಕಡ 100% ಫಲಿತಾಂಶ ಖಂಡಿತ ಬಂದೇ ಬರುತ್ತೆ.
ಅದನ್ನು 2 ಮಾತಿಗೆ ವಿಚಾರನೂ ಕೂಡ ನಾನು ಮುಖ್ಯ ಶಿಕ್ಷಕರನ್ನ ಹಂಚಿಕೊಂಡೆ. ಸೊ ಅದೇ ರೀತಿ ಇರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಅವರು ನಮಗೆ ಮಾಹಿತಿ ಕೊಟ್ಟರು. ಸೊ ನಾವು ಬಂದಿರೋದು ಬರೀ 2, ನಾನು ನಿನ್ನೆ ಮಾತ್ರ ಬಂದು ಇಲ್ಲಿ ಪರಿಶೀಲನೆ ಮಾಡಿ ಹತ್ತಿರದ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ ಕೂಡ ನಮ್ಮ ಒಂದು ಮಧ್ಯಾಹ್ನ ಪೋಷಕರ ಸಭೆ ನಡೆಯುತ್ತಿದೆ. ಸೊ ಇಲ್ಲಿ ಒಂದು ವಾತಾವರಣ ತುಂಬ ಹಿಡಿಸಿದ್ದು. ಯಾಕಂದರೆ ಮಕ್ಕಳ ಒಂದು ಪ್ರತಿಸ್ಪಂದನೆ ಇರ್ಬೋದು ಅಥವಾ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರ ಹೇಳಬೇಕು. ಏನು ಅಂತ ಹೇಳಿದ್ರೆ, ನಾನು ಬಂದು ಕೂತ್ಕೊಂಡಿರೋದಷ್ಟೇ, ನಮ್ಮ ಮನೆ ಭೇಟಿ ಮಾಡಲಿಕ್ಕೆ ಇಬ್ಬರು ನಮ್ಮ ತಂಡದವರ ಜೊತೆ ಶಿಕ್ಷಕರು ಕೂಡ ಹೋಗಿದ್ರು. ಆ ಶಿಕ್ಷಕರು ಹೋಗಿ ಅವ್ರ ಮನೆ ಭೇಟಿಯನ್ನು ಮುಗಿಸ್ಕೊಂಡು ಬಂದು ಅವರಿಗೆ ಗೊತ್ತಿಲ್ಲ ನಾನು ಈ ತಂಡದ ಒಂದು ಭಾಗ ಅಂತ. ಮುಖ್ಯ ಶಿಕ್ಷಕರ ಹತ್ರ ಅವ್ರು ಹೇಳ್ತಾ ಇದ್ರು, ಸರ್ ಮುಗಿಸಿದ್ವಿ ಮನೆ ಭೇಟಿ, ನನಗೆ ಮಕ್ಕಳ ಮನೆಗಳನ್ನು ನೋಡಿದಾಗ ತುಂಬ ಬೇಜಾರಾಯ್ತು ಸರ್. ತುಂಬ ಒಳಗೊಳಗಿಂದ ಬರ್ತಾ ಇದ್ದಾರೆ ಮಕ್ಕಳು. ಕೆಲವೊಂದು ಓಣಿಯಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸೊ ತುಂಬ ಕಷ್ಟಪಟ್ಟು ಮಕ್ಕಳು ಮನೆಯಿಂದ ಬರ್ತಾ ಇದ್ದಾರೆ. ಎಲ್ರಿಗೂ ಅನುಕೂಲ ಇಲ್ಲ. ನನಗೆ ಇಷ್ಟವರೆಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಸಮಸ್ಯೆ ಇದೆ ಅಂತ. ನಾವು ಇನ್ನು ಮುಂದೆ ಒಮ್ಮೆ ಆದರೂ ಭೇಟಿ ಕೊಡ್ಬೇಕು ಸರ್ ಮಕ್ಕಳ ಮನೆಗೆಲ್ಲ ಅಂತ ಹೇಳುವಾಗ ನಾನು ಕೇಳ್ತಾ ಇದ್ದೆ. ನನಗೆ ತುಂಬಾ ಖುಷಿ ಆಯಿತು. ಆ ಶಿಕ್ಷಕರಿಂದ ಆ ಒಂದು ರೀತಿಯ ಒಂದು ಮೆಚ್ಚುಗೆ ಬರ್ತಾ ಇದ್ದ, ಆ ರೀತಿ ಒಂದು ಕಳಕಳಿ ಅಂದರೆ ಮಕ್ಕಳ ಬಗ್ಗೆ ಅಥವಾ ಮನೆಗಳ ಅವರ ಪರಿಸ್ಥಿತಿಯ ಬಗ್ಗೆ ಒಂದು ಕಾಳಜಿ ಇರುವಂಥದ್ದು ಇದೆ ಅಲ್ವಾ, ಅದು ನಿಜವಾದ ಕಾಳಜಿ. ಅದು ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಶಿಕ್ಷಕರು ಅವರಿಗೆ ಏನು ಅವ್ರದೇ ಆದಂಥ ಒಂದು ರೀತಿ ನೀತಿಗಳಿರುತ್ತೆ. ನಾವೇನು ಪಾಠ ಮಾಡಿದ್ರೆ ಆಯಿತು ಹೋಗ್ತಾ ಇರುತ್ತೆ ಅಂತ ಒಂದು ಮಾಡ್ಕೊಬೋದು. ಆದರೆ ಅವರೆಲ್ಲ ಅದನ್ನು ಕೊಟ್ಟು ಅವರ ಒಂದು ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕಿಂತ ಮತ್ತಷ್ಟು ಆಳವಾಗಿ ಅವರಲ್ಲಿರುವ ಎಲ್ಲವನ್ನು ಸಮರ್ಪಿಸಿಕೊಳ್ತಾ ಇದ್ದಾರೆ. ಆದ್ರಿಂದ ನನಗೆ ಆ ಒಂದು ಕ್ಷಣ ತುಂಬಾ ನನಗೆ ಖುಷಿ ಆಯ್ತು. ಯಾಕಂದ್ರೆ ಇಷ್ಟು ಕಾಳಜಿಯನ್ನು ಹೊಂದಿರುವಂತಹ ಶಿಕ್ಷಕರು ಕೂಡ ಇಬ್ಬರು ಎನ್ನುವ ಒಂದು ವಿಚಾರ ನಾನು ಆಗ ತಿಳ್ಕೊಂಡೆ. ಮತ್ತೆ ನನಗೆ ಅದನ್ನು ಶಿಕ್ಷಕರು ಹೇಳಿದ್ರು, ಮುಖ್ಯ ಶಿಕ್ಷಕರು ಸರಿ ಈ ತರ ನಾನು ಹೇಳಿದೆ ಸರ್, ನಾನು ಕೇಳಿದೆ ಅಂತ ಹೇಳಿದೆ. ನೋಡಿ ಈ ತರ ಎಲ್ಲ ಇದ್ದಾಗ ಒಳ್ಳೆಯ ವಾತಾವರಣ, ಮಕ್ಕಳ ಕಲಿಕೆಗೆ ಪೂರಕವಾಗಿರುವಂತಹ ವಾತಾವರಣ. ಸೊ ಇಲ್ಲಿ ನಾವು ನಮ್ಮ ಬೆಸ್ಟನ್ನು ಪಡೆದೇ ಇದ್ರೆ ಮತ್ತೆಲ್ಲಿ ಕೊಡಲಿಕ್ಕೆ ಸಾಧ್ಯ ಹೇಳಿ ಅಲ್ವಾ? ಸೊ ಆದ್ರಿಂದ ಮಕ್ಕಳ ಪೋಷಕರಲ್ಲಿ ನಮ್ಮ ವಿನಂತಿ, ನಮ್ಮ ತಂಡದ ಸಲಹೆ ಏನು ಅಂತ ಹೇಳಿದ್ರೆ, ಮಕ್ಕಳನ್ನು ಬರೀ ಶಾಲೆಗೆ ಕಲಿಸಿಕೊಟ್ರೆ ನಿಮ್ಮ ಜವಾಬ್ದಾರಿ ಇದೆಯಲ್ಲ. ಶಾಲೆಗೆ ಕಲಿಸಿಕೊಡುವುದರ ಜೊತೆಗೆ ಆ ಮಕ್ಕಳ ಪ್ರತಿಯೊಂದು ಬೆಳವಣಿಗೆಯನ್ನು ಕೂಡ ಹತ್ತಿರದಿಂದ ಗಮನಿಸಿಕೊಳ್ತಾ ಇರಬೇಕು. ಇಲ್ಲಿ ಸರ್ಕಾರ ಮತ್ತು ಒಂದು ವಿಚಾರವಾಗಿ ಮುಂದೆ ಹೋಗಿದೆ. ಸರ್ಕಾರ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಹೇಳಿದ್ರೆ ನಿಮಗೂ ಸುರಕ್ಷಿತ ಆಗ್ಬೋದು. ಯಾಕಂತ ಹೇಳಿದ್ರೆ ಪ್ರವೇಶ ಶುಲ್ಕ ಇರಲ್ಲ. ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಅವರು ಹೇಳಲ್ಲ, ಅದು ಮಕ್ಕಳ ಪೋಷಕರಿಗೆ ಅರಿವಾಗಿರುತ್ತೆ. ಸೊ ಅದರಲ್ಲಿ ಒಂದು ಸರ್ಕಾರ, ನಾವು ಸುಮ್ಮನೆ ಸರ್ಕಾರ ಕೊಡಲ್ಲ ಅಂತ ಹೇಳ್ತಾ ಇದ್ದೀವಿ. ಸರ್ಕಾರ ಪ್ರತಿಯೊಂದು ಹಂತದಲ್ಲಿ ಕೂಡ ನಮ್ಮನ್ನು ನೋಡ್ತಾ ಇರುತ್ತೆ. ಅಥವಾ ಇವತ್ತು ಯಾವ ರೀತಿಯಲ್ಲಿ ಅದನ್ನು ಇದು ಮಾಡ್ತಾರೆ ಅಂತ ಹೇಳಿದ್ರೆ, ಇದೊಂದು ಚಿಕ್ಕ ಉದಾಹರಣೆ ಇಲ್ಲ, ಪ್ರಶ್ನಾವಳಿ ಮಕ್ಕಳಿಗೆ ಕೇಳುವಂಥದ್ದು. ಸೊ ಅದನ್ನು ಸೇಫ್ ಟಚ್ ಅನ್ಸೇಫ್ ಟಚ್ ಬಗ್ಗೆ ತಿಳಿಸಲಾಗಿದೆ ಶಾಲೆಯಲ್ಲಿ ಅದು ಕೇಳ್ತಾರೆ. ಅದು ನಾವು ಮಕ್ಕಳಿಗೆ ಕೇಳಬೇಕಾಗಿರುವಂಥದ್ದು. ಆದರೆ ನಮ್ಗೆ ಗೊತ್ತು ಅದು ಮಕ್ಕಳಿಂದ ಕೇಳಿದ್ರೆ ಅವರಿಂದ ಆನ್ಸರ್ ಬರೋದು ಕಡಿಮೆ ಇರುತ್ತೆ, ಹೇಳ್ತಾರೆ. ಆದರೆ ನಿರೀಕ್ಷಿತ ಮಕ್ಕಳಷ್ಟು ಅದು ಬರಲ್ಲ. ಇಲ್ಲಿ ಪೋಷಕರು ಇದೊಂದು ನಾನು ಓದ್ತಾ ಹೋಗ್ತೇನೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ತರಗತಿಯಲ್ಲಿ ಉದ್ದೇಶಪೂರ್ವಕವಾಗಿ ಒಬ್ಬರನ್ನೇ ಉಳಿಯುವಂತೆ ಮಾಡುವುದು ಹೌದು ಇಲ್ಲ. ಇದು ನಾವು ಪೋಷಕರಿಂದ ಮಕ್ಕಳಿಂದ ಕೇಳುವಂತಹ ಪ್ರಶ್ನೆ. ಸ್ಟಾಫ್ ರೂಮಿಗೆ ಒಬ್ಬರನ್ನೇ ಬರಲು ತಿಳಿಸುವುದು, ಪದೇ ಪದೇ ನಿಲ್ಲಿಸುವುದು, ಹೊಗಳುವುದು, ಇತರೆ ವಿದ್ಯಾರ್ಥಿಗಳಿಂದ ಬೇರ್ಪಡಿಸುವುದು, ತರಗತಿಯಲ್ಲಿ ಬೇಡವಾದ ಅವಶ್ಯಕತೆ ಇಲ್ಲದ ಬೇರೆ ಬೇರೆ ವಿಷಯಗಳನ್ನು ಮಾತನಾಡುವುದು, ಅನಾವಶ್ಯಕವಾಗಿ ಮಾತಾಡುವುದು, ವಿನಾಕಾರಣ ಸ್ಪರ್ಶಿಸುವುದು.
ಇದು ಪೋಷಕರಿಗೆ ಕೇಳುವಂತ ಪ್ರಶ್ನೆ ಇದೆ. ಮನೆಯಲ್ಲಿ ಮಗು ಮಾತನಾಡದೆ ಒಬ್ಬಳೇ ಇರುವುದು, ಇದು ಪೋಷಕರು ಇದನ್ನು ಗಮನ ಮಾಡಬೇಕು. ಶಾಲೆಗೆ ಹೋಗಲು ನಿರಾಕರಿಸುವುದು, ಶಾಲಾ ಶಿಕ್ಷಕರು ಸಿಬ್ಬಂದಿ ಬಗ್ಗೆ ವಿರೋಧ ಅಭಿಪ್ರಾಯ ವ್ಯಕ್ತಪಡಿಸುವುದು, ಶಾಲೆಗೆ ಹೋಗಲು ಹೆದರುವುದು, ಮಗು ಯಾವುದೇ ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆಯಲ್ಲಿ ಮಗು ಶಾಲೆಯಿಂದ ಶಾಲಾ ಅವಧಿ ಮುಗಿದ ನಂತರ ತಡವಾಗಿ ಮನೆಗೆ ಬರುತ್ತಿದೆ. ಇದೆಲ್ಲ ಒಂದು ವರದಿ ಅಂತ ಹೇಳಿ ವರದಿ ಅಂತ ಹೇಳಿ ಸಮಸ್ಯೆ ಇದೆ, ಹೌದಾ? ಸೊ ಇದನ್ನು ಇದರಲ್ಲಿ ಅಳವಡಿಸಿಕೊಂಡು ಅದನ್ನು ಕೂಡ ಸಂಬಂಧಪಟ್ಟ ಪೋಷಕರಿಗೆ ಮಕ್ಕಳಿಗೆ ಹೇಳಿ ಅವರಿಂದ ಮಾಹಿತಿ ಇರೋದು ಕೂಡ ಒಂದು ಅಂಶ ಆಗಿದೆ. ಸೊ ಇದರ ಬಗ್ಗೆ ಕೂಡ ಸರ್ಕಾರ ಮಾಹಿತಿಯನ್ನು ಪಡ್ಕೊಳ್ತಾ ಇದೆ. ಸೊ ಇದು ದಯವಿಟ್ಟು ಪೋಷಕರಲ್ಲಿ ಈ ಒಂದು ವಿಚಾರದ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಲಿ. ಯಾಕಂದ್ರೆ ಆಗದೇ ಇರುವುದು ಅಥವಾ ಆಗಿರ್ಬೋದು, ಆದಾಗ ನೀವು ಯಾವುದೇ ಕಾರಣಕ್ಕೆ ಮಾಡುವಂತಹ ಪ್ರಕರಣಗಳು ಇದು ಅಲ್ಲ. ದಯವಿಟ್ಟು ಇದರ ಬಗ್ಗೆ ಶಿಕ್ಷಕರಿರ್ಬೋದು, ಶಾಲಾ ಹಂತದಲ್ಲಿ ಅವರ ಗಮನಕ್ಕೆ ತನ್ನಿ. ಆ ಸಮಸ್ಯೆಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಬೇಕು. ಇದು ಮಕ್ಕಳು ಅವರು ನೇರವಾಗಿ ಹೇಳಲ್ಲ, ಹೇಳ್ತಾರೆ. ಮತ್ತು ಇದೊಂದು ಶಿಕ್ಷಕರ ಕೊಠಡಿಯನ್ನು ಸ್ವಲ್ಪ ಶುಚಿತ್ವವನ್ನು ಕಾಪಾಡಬೇಕಾಗಿದೆ. ಅಲ್ಲಿ ಮುಂದೆ ಅವಕಾಶ ಇದೆ. ಸೊ ಅದರಿಂದ ಎಲ್ಲ ವಿಚಾರಗಳನ್ನು ಸರ್ಕಾರ ವರದಿ ರೂಪದಲ್ಲಿ ಕೇಳ್ತಾ ಇದೆ. ಸೊ ಯಾಕೆ ಅಂತ ಹೇಳಿದ್ರೆ ಯೋಜನೆಗಳು ಬರುತ್ತೆ. ಆ ಯೋಜನೆಗಳು ಬಂದ ನಂತರ ಮುಂದೆ ಏನು ಯಾರಿಗೆ ಸಿಗ್ಬೇಕಾದ್ರ ಪ್ರಯೋಜನ ಅದು ಸಿಗ್ತಾ ಇದೆಯಾ ಅಥವಾ ಆ ಪ್ರಯೋಜನವನ್ನು ಅವ್ರು ಪಡ್ಕೊಳ್ಬೇಕಾದ್ರೆ ಏನಾದರೂ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರಾ? ಸೊ ಇವತ್ತು ಸರ್ಕಾರ ತಿಳ್ಕೊಳ್ಳಿಕ್ಕೆ ಇವತ್ತು ಸಾಮಾಜಿಕ ಪರಿಷತ್ತಿನ ತಂಡವನ್ನು ಕಳಿಸಿ ಅಲ್ಲಿ ಅವರು ಈ ಎಲ್ಲ ವಿಚಾರಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಮತ್ತೆ ಮುಂದಿನ ಹಂತದಲ್ಲಿ ಸರ್ಕಾರಕ್ಕೆ ಕಲಿಸಿಕೊಡುವಂತಹ ಪ್ರಯತ್ನಗಳು ಇನ್ನೊಂದು ಸಾಮಾಜಿಕ ಪರಿಷತ್ ಸಂದರ್ಭದಲ್ಲಿ ಆಗುತ್ತೆ. ನಾನು ಹೇಳೋದನ್ನು ಇಷ್ಟೇ, ನಿಮಗೆ ಏನೇ ಹೇಳಲಿಕ್ಕಿದ್ರೆ ಏನೇ ಹೇಳುವಂಥದ್ದಿದ್ರೆ ಅದನ್ನು ನೇರವಾಗಿ ಮುಕ್ತವಾಗಿ ಈ ಒಂದು ಸಂದರ್ಭದಲ್ಲಿ ಹಂಚಿಕೊಳ್ಬೋದು. ಅಥವಾ ನಿಮ್ಮ ಬೇಡಿಕೆಗಳಿರ್ಬೋದು ಅಥವಾ ಏನು ಸಲಹೆ ಸೂಚನೆಗಳೇ ಇರ್ಬೋದು. ಸೊ ಅದನ್ನು ಇಲ್ಲಿ ಮಂಡನೆ ಮಾಡಿ. ಸೊ ಅದನ್ನು ನಾವು ಈ ಒಂದು ಸಭೆಯಲ್ಲಿ ದಾಖಲು ಮಾಡಿಕೊಂಡು ಅದನ್ನು ಮುಂದಿನ ಹಂತಕ್ಕೆ ಕಳಿಸಿಕೊಡುವಂತಹ ಒಂದು ಪ್ರಯತ್ನಗಳಾಗುತ್ತೆ. ಯಾರಿಗೊತ್ತು ಮುಂದಿನ ಹಂತದಲ್ಲಿ ಇಲ್ಲಿ ಆಗ್ತಕ್ಕಂತಹ ಏನಾದರೂ ಲೋಪಗಳು ದೋಷಗಳಿದ್ರೆ ಅದೆಲ್ಲ ನಿವಾರಿಸಿಕೊಂಡು ಮತ್ತೆ ಅದು ಪರಿಣಾಮಕಾರಿಯಾಗಿ ಜಾರಿಗೆ ಆಗಲಿಕ್ಕೆ ಕಾರಣಗಳು ಈ ಒಂದು ಸಾಮಾಜಿಕ ಪರಿಶೋಧನೆಯಿಂದ ಇದಕ್ಕೆ ಸಾಧ್ಯವಾಗಬಹುದು. ಆ ಒಂದು ಕಾರಣಕ್ಕಾಗಿ ಈ ವರದಿಗಳು ಏನು ಇದೆ ಅದು ಗಂಭೀರತೆಯಿಂದ ಕೂಡಿರುವಂತಹ ವರದಿಗಳು. ಅದರ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಾಗ ಅದನ್ನು ಮುಕ್ತವಾಗಿ ನೀವು ಸ್ವೀಕರಿಸಿಕೊಂಡು ನಿಮ್ಮಲ್ಲಿರುವಂತಹ ಏನಾದರೂ ಸ್ಪಂದನೆ ನೀವು ಸ್ಪಂದಿಸಬೇಕು. ಆ ಸ್ಪಂದನೆ ಕೊಟ್ಟಾಗ ಮಾತ್ರ ಮತ್ತೆ ನಾವು ಅದನ್ನು ಮುಂದಕ್ಕೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಿಕೊಳ್ಬೋದು. ಸೊ ಅದೇ ರೀತಿ ಎಲ್ಲ ವರದಿಗಳನ್ನು ನಮ್ಮ ತಂಡ ಮಾಡಿದ್ದಾರೆ. ಸೊ ಮುಂದಿನ ಹಂತದಲ್ಲಿ ಆ ಒಂದು ಕ್ರೋಢೀಕೃತ ವರದಿ ಮಂಡನೆ ಆಗುತ್ತೆ. ಆ ಮಂಡನೆ ಆದಂತಹ ನಂತರದಲ್ಲಿ ನೀವು ಅದರ ಬಗ್ಗೆ ಚರ್ಚೆ ಮಾಡಬಹುದು. ಸೊ ಅದರಿಂದ ನಮ್ಮಲ್ಲಿ ಸಮಗ್ರ ಶಿಕ್ಷಣದ ಬಗ್ಗೆ ಇವಾಗ ನಿಮಗೆ ಒಂದು ಏನು ಒಂದು ಸ್ಪಷ್ಟತೆ ಸಿಕ್ಕಿಲ್ಲ. ಪೋಷಕರಿಗೆ ಸಮಗ್ರ ಶಿಕ್ಷಣ ಯೋಜನೆ ಏನಿಲ್ಲ. ಇಲ್ಲಿ ಪ್ರೀ ಸ್ಕೂಲಿಂದ 12ನೇ ತರಗತಿವರೆಗೆ ಮಕ್ಕಳಿಗೆ ಶಿಕ್ಷಣ ಉಚಿತ ಶಿಕ್ಷಣ ಸಿಗುತ್ತೆ. ಅದರ ಜೊತೆಗೆ ಮಧ್ಯಾಹ್ನ ಉಪಹಾರ ಯೋಜನೆ ಏನೆಲ್ಲ ಸರ್ಕಾರ ವ್ಯಯ ಮಾಡ್ತಾ ಇದೆ ಅದೆಲ್ಲವೂ ಸಿಗುತ್ತೆ. ಉದ್ದೇಶ ಏನಿದೆ ಸರ್ಕಾರ 12ನೇ ತರಗತಿ ಪಾಸಾಗಿ ನಂತರದ ಅವಧಿಯಲ್ಲಿ ಏನಿದೆ ಆ ಮಕ್ಕಳು ಸ್ಪರ್ಧಾತ್ಮಕ ಜಗತ್ತಿಗೆ ಅವರನ್ನು ಅವರು ಬದಲಾಯಿಸಿಕೊಂಡು ಮುಂದೆ ಅವರು ಒಂದು ಸಮಾಜಕ್ಕೆ ಉತ್ತಮ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಅವರು ಕೊಡುಗೆಯಾಗಿ ಬರಬೇಕು. ಯಾವುದೇ ರೀತಿಯಲ್ಲಿ ಅದರಿಂದ ಹಿನ್ನಡೆ ಆಗಬಾರ್ದು ಎನ್ನುವುದು ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ಉದ್ದೇಶ. ಆಯ್ತಾ? ಗೊತ್ತಾಯ್ತಾ? ಏನಿಲ್ಲ ಸಮಗ್ರ ಶಿಕ್ಷಣ ಅಂತ ಹೇಳಿದ್ರೆ ಅಷ್ಟೇ ಇರೋದು. ಸೊ ಅದನ್ನು ಬೇರೆ ರೀತಿಯಲ್ಲಿ ಹೇಳಿದರೆ ನಾನು ನಿಮಗೆ ಏನು ಒಂದು ಅಷ್ಟು ಕಷ್ಟದಿಂದ ನೀವು ಇದು ತಿಳ್ಕೋಬಾರ್ದು.
ಸರಳವಾಗಿ ತಿಳ್ಕೊಳ್ಳಿ ಎನ್ನುವ ಉದ್ದೇಶದಿಂದ ಅದನ್ನು ಸರಳವಾಗಿ ನಿಮಗೆ ಹೇಳಿರುವಂಥದ್ದು ಅಷ್ಟೇ. ಸೊ ಅದು ಬಿಟ್ಟರೆ ಸೊ ಏನೇನೋ ಅದರಲ್ಲಿ ಅದಕ್ಕೆ ಬಂದಿರುವಂತಹ ಅನುದಾನ ಇರ್ಬೋದು, ಅದಕ್ಕೆ ಹೀಗೆ ಕೊಡಬೇಕು ಅಂತ ಇದೆ, ಅದು ಅನುದಾನಗಳು ಬಂದಿದೆಯಾ ಇಲ್ವಾ, ಸೊ ಅದನ್ನು ನಾವು ಪರಿಶೀಲನೆ ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟ ಏನು ಅಕೌಂಟಬಿಲಿಟಿ ಇರುತ್ತೆ. ಸೊ ಬಂದಿದ್ರೆ ಅದು ಯಾವ ರೀತಿ ವಿನಿಯೋಗ ಆಗಿದೆ ಅದನ್ನು ಚೆಕ್ ಮಾಡ್ತೇವೆ. ಚೆಕ್ ಮಾಡಿ ಅದಕ್ಕೆ ವಿನಿಯೋಗ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಏನಿದೆ ಅದನ್ನೆಲ್ಲವನ್ನು ಪರಿಶೀಲನೆ ಮಾಡಿರ್ತೇವೆ. ಸೊ ಇವು ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟ ವಿಚಾರ. ಇನ್ನೊಂದು ದಿನ ನಿಮ್ಮ ಶಾಲೆಗೆ ಯಾರಾದರೂ ಭೇಟಿ ನೀಡಿ ಈ ಸಮಗ್ರ ಶಿಕ್ಷಣ ಯೋಜನೆ ಬಗ್ಗೆ ಸಾಮಾಜಿಕ ಪರಿಶೀಲನೆ ಆಗಿದೆಯಾ ಇಲ್ವಾ ಅಂತ ಒಂದು ಕೇಳಿದಾಗ ಅಟ್ಲೀಸ್ಟ್ ನಿಮಗೆ ಈ ಒಂದು ಸಭೆ ಆಯೋಜನೆ ಮಾಡಿದ್ದಾರೆ, ಅಲ್ಲಿ ನಮಗೆ ವಿಚಾರ ತಿಳಿಸ್ಕೊಟ್ಟಿದ್ದಾರೆ, ಏನೋ ಒಂದು ವಿಷಯ ನಿಮಗೆ ಗೊತ್ತಿರಬೇಕು ಅನ್ನೋ ಒಂದು ಉದ್ದೇಶ, ಆಯ್ತಾ. ಸೊ ಆ ಒಂದು ನಿಟ್ಟಿನಲ್ಲಿ ಮಕ್ಕಳ ಪೋಷಕರು ಈ ವಿಚಾರಗಳನ್ನು ತಿಳ್ಕೋಬೇಕು. ಅದರೊಟ್ಟೊಟ್ಟಿಗೆ ಮಕ್ಕಳ ನಿಮ್ಮ ಏನೋ ಈ ಒಂದು ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳ ಬೆಳವಣಿಗೆಯಾಗಿ ನಿಮ್ಮದೇ ಆದಂತಹ ಕೊಡುಗೆಗಳನ್ನು ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಹೇಳಿದ್ದೇವೆ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಪಾಲನೆ ಮಾಡ್ಕೊಂಡು ಬಂದರೆ ನಿಮ್ಮ ಮಕ್ಕಳ ಒಂದು ಏನು ಅವರ ಬೆಳವಣಿಗೆಗೆ ಅದು ತುಂಬ ಸಹಕಾರಿಯಾಗುತ್ತೆ ಅಂತ ಹೇಳಿದ್ರಲ್ಲಿ ಎರಡು ಮಾತಿಲ್ಲ. ಸೊ ಈ ಒಂದು ಶಾಲೆಯಲ್ಲಿ ನಮಗೆ ಸಿಕ್ಕಂತಹ ಒಂದು ಸಹಕಾರ ಮಕ್ಕಳಿಂದ ಇರ್ಬೋದು, ಶಿಕ್ಷಕರಿಂದ ಇರ್ಬೋದು, ಶಾಲಾ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದರೆ ಒಂದು ಶಾಲೆಯಿಂದ ಸಿಕ್ಕಿರುವಂತಹ ನಮಗೆ ಸಹಕಾರ ತುಂಬಾ ಒಳ್ಳೆಯದಿತ್ತು. ಆ ಒಂದು ಕಾರಣಕ್ಕಾಗಿ ನಮ್ಮ ಸಾಮಾಜಿಕ ಪರಿಷತ್ತಿನ ತಂಡದ ಪರವಾಗಿ ನಾನು ಈ ಶಾಲೆಯ ಆಡಳಿತ ಮಂಡಳಿ ಇರ್ಬೋದು ಅಥವಾ ಶಾಲೆಯ ಮುಖ್ಯ ಶಿಕ್ಷಕರು, ಇತರ ಶಿಕ್ಷಕರು ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ನಮ್ಮ ಸಾಮಾಜಿಕ ಪರಿಷತ್ತಿನ ತಂಡದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನನಗೆ ಈ ಯೋಜನೆ ನಮ್ಮ ಸಾಮಾಜಿಕ ಪರಿಶೋಧನೆ, ಸೊ ಅದರಲ್ಲಿ ಸಾಮಾಜಿಕ ಪರಿಶೋಧನೆ ಬಗ್ಗೆ ನಿಮಗೆ ಜಾಸ್ತಿ ಹೇಳಿಲ್ಲ. ಯಾಕಂತೇಳಿದರೆ ಸೊ ಸಾಮಾಜಿಕವಾಗಿ ನಿಮ್ಮಲ್ಲಿ ಬೆರೆತು ನಾವು ಈ ಒಂದು ವರದಿಯನ್ನು ಮಾಡುವಂಥದ್ದು ನಾವು ಮೊದಲೇ ಹೇಳಿದೆ. ಸೊ ಅಲ್ಲಿ ಮುಖ್ಯವಾಗಿ 3 ವಿಚಾರಗಳಿಗೆ ನಾವು ಒಪ್ಕೊಳ್ತೇವೆ. ಸೊ ಅದರಲ್ಲಿ ಮೊದಲನೇದು ಪಾರದರ್ಶಕತೆ. ಸೊ ಪಾರದರ್ಶಕತೆ ಅಂತ ಹೇಳಿದರೆ ವರದಿಯಲ್ಲಿ ಯಾವುದೇ ರೀತಿ ರಾಜಿ ಇಲ್ಲ. ಸೊ ಇರುವಂತಹ ವರದಿಯನ್ನು ನೇರವಾಗಿ ಸಭೆಗೆ ಮಂಡನೆ ಮಾಡುವಂಥದ್ದು, ಆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿಕ್ಕೆ ಸಭೆಗೆ ಬಿಟ್ಟು ಬಿಡುವಂಥದ್ದು. ಎರಡನೇದು ಉತ್ತರದಾಯಿತ್ವದ ಬಗ್ಗೆ. ಸೊ ಉತ್ತರದಾಯಿತ್ವದ ಬಗ್ಗೆ ಕೂಡ ಹೇಳಿದ್ವಿ, ಶಾಲಾವಧಿಯಲ್ಲಿ ಅದೇ ಒಂದು ಸಮಸ್ಯೆಗಳಾದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಮುಖ್ಯ ಶಿಕ್ಷಕರು ಅದರ ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ. ಸೊ ಅದನ್ನು ಆ ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ಕೊಳ್ಬೋದು. ಸೊ ಮತ್ತು ಮೂರನೇದು ಜನರ ಸಹಭಾಗಿತ್ವ. ಈಗ ಏನೋ ಪೋಷಕರು ನಿಮ್ಮ ಜವಾಬ್ದಾರಿಗಳನ್ನು ಅರಿತು ಈ ಒಂದು ಸಭೆಗೆ ಬಂದಿದ್ದೀರಾ. ಈ ಸಭೆಯಲ್ಲಿ ನಿಮಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಸೊ ನಿಮ್ಮ ಜವಾಬ್ದಾರಿ ಏನು ಅಂತ ತಿಳ್ಕೊಳ್ಳಿಕ್ಕೆ ನಿಮಗೆ ಅನುಕೂಲ ಆಯಿತು. ಸೊ ನಿಮ್ಮ ಭಾಗವಹಿಸಿಕೆ ಬಹಳಷ್ಟು ಮುಖ್ಯ ಆಗುತ್ತೆ. ಈ 3 ವಿಚಾರಗಳನ್ನು ಒಳಗೊಂಡು ನಾವು ಸಾಮಾಜಿಕ ಪರಿಶೀಲನಾ ಒಂದು ಪ್ರಕ್ರಿಯೆಯನ್ನು ನಡೆಸುವಂಥದ್ದು. ಸೊ ಅದರಲ್ಲಿ ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಿರಂತರವಾಗಿ ನಾವು ಈ ಪ್ರಕ್ರಿಯೆಯನ್ನು ನಡೆಸ್ತಾ ಬರ್ತಾ ಇದ್ದೀವಿ. ಸೊ ಶಾಲೆಯಲ್ಲಿ ಇದು ಹೊಸದಾಗಿರೋದ್ರಿಂದ ಪೋಷಕರಿಗೆ ಇದು ಹೊಸ ವಿಚಾರವಾಗಿ ಕಂಡಿದೆ ಅಷ್ಟೇ. ಸೊ ಗ್ರಾಮ ಪಂಚಾಯತಿನ ಗ್ರಾಮ ಸಭೆಗಳಲ್ಲಿ ಭಾಗವಹಿಸಿದವರಿಗೆ ಇದು ನಿರಂತರವಾದ ಒಂದು ಸಾಮಾಜಿಕ ಪ್ರಕ್ರಿಯೆ. ಆ ನಿಟ್ಟಿನಲ್ಲಿ ಸಾಮಾಜಿಕ ಪರಿಶೋಧನೆ ಮತ್ತು ಸಮಗ್ರ ಶಿಕ್ಷಣ ಯೋಜನೆಯ ಬಗ್ಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಾ, ಎಲ್ಲರೂ ವಂದಿಸ್ತಾ ಇದ್ದೇನೆ. ಆರುಲಿ ವಿರಗಿಜ್ಜಿ ನಾನು ಜಾಸ್ತಿ ಇದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಮಕ್ಕಳಿಗೆ ಯಾರು ನಿನ್ನ ಹೆಸರು ಹೇಳು, ಖುಷಿಯಿಂದ ಹೇಳಮ್ಮ. ನಿನ್ನ ಹೆಸರು ಇದು ಏನು ಸಮಾಜ ವಿಜ್ಞಾನ ಕ್ಲಾಸ್ ಆಯ್ತಾ? ಅದಂಗೆ ಆಯ್ತಾ ನಿಮಗೆ? ಏನನ್ನಿಸ್ತು ಸರ್ ಹೇಳಿದ್ದು? ಹೇಳಿ ಮಾತಾಡಿ, ಏನಿಲ್ಲ, ನಾನು ಇನ್ನಂಗೇನೆ ಹೇಳು. ಒಳ್ಳೆದಾಯ್ತಾ? ಏನು ಹೇಳಿದ್ರು? ಹೀಗೆ ಖುಷಿಯಿಂದ ಮಾತಾಡಬೇಕು ಸರ್. ಅವರು ಮಕ್ಕಳ ಜೊತೆ ಮಾತಾಡಿದ್ರೆ ಅವ್ರಿಗೆ ಗುರುತು ಬರ್ತದೆ. ಕೇಳಿದ್ರು, ಅವ್ರು ಹೇಳಿದ್ರು, ಅವ್ರಿಗೆ ಬೋರ್ ಹೊಡಿತಾ ಇದೆ. ನಾನು ನೋಡಿದ್ದೆ, ಹೌದಲ್ಲ? ಪರವಾಗಿಲ್ಲ, ಏನಿಲ್ಲ. ನಮ್ಗಿಂತ ನಮ್ಮ ಸ್ಟೂಡೆಂಟ್ ಏನಿದಿಲ್ಲ. ನಿನ್ನ ಹೆಸರು ಏನಪ್ಪ? ಏನೋ ಕೇಳ್ತಾ ಇಲ್ಲ. ಓಕೆ, ಎಷ್ಟನೇ ತರಗತಿ ನಿಮ್ಮದು? ಹಿಂದೆ ಯಾರೊಬ್ರು ಹೇಳ್ತೀರಾ? ಎಷ್ಟನೇ ತರಗತಿಯಿಂದ ನೀವು ಯಾರಾದ್ರು ಹೇಳ್ತೀರಾ?
ಹೇಳ್ತೀರಾ? ಹೇಳಿಯಮ್ಮ, ಲೇಡೀಸ್ ಯಾರಾದ್ರು ಹೇಳಿ. ಎಷ್ಟನೇ ತರಗತಿ ಹೆಸರು? ಊರು ಏನೋ ಇಲ್ಲೇ ಬಂದಿದ್ರೆ ಹೇಳೋದು ಬೇಡ. ಹೊರಗಡೆ ಊರಿಂದ ಬಂದಿದ್ರೆ ಹೆಸರು ಹೇಳ್ಬೋದು. ಯಾರು ಹೇಳಿ, ಹೆಸರು ಹೇಳಿ. ಎಷ್ಟನೇ ತರಗತಿ ಅಂತ ಹೇಳಿ, ಎಷ್ಟನೇ ತರಗತಿ ಅಂತ ಹೇಳಿ. ಯಾರು ಹೇಳಿ, ನೀ ಹೇಳಮ್ಮ. ಹೇಳು. ಹೇಳ್ತಿಲ್ಲ. ಓಕೆ, ಈಗ ಒಂದು ಇದೆಲ್ಲ ಆಗಲಿ, ಎಲ್ಲರೂ ಇದು ಬರಬೇಕು, ನಿದ್ದೆ ಬರುವಂಗಾಗಿತ್ತು. ನಾನು ಹೇಳಿದಂಗೆ ಮಾಡಿ, ಹೌದಾ? ಸರ್ ಎಲ್ಲ ಹೇಳಿದ್ರು, ನಮ್ಮ ವಿದ್ಯಾರ್ಥಿಗಳು ತುಂಬ ಇದು ಮಾಡ್ತಾರೆ ಅಂತ. ಅದಕ್ಕೆ ಜಸ್ಟ್ ಒಂದು ಸ್ಮಾಲ್ ವಿದ್ಯಾರ್ಥಿಗಳು ಮಾತ್ರ ಎದ್ನಿಸ್ಕೊಳ್ಳಿ. ಪಾಲಕರು ಮಾತ್ರ ಕಂಟಿನ್ಯೂ ಮಾಡ್ಬೋದು, ಬೇಜಾರಾಗ್ಬಿಡಿ. ಏನು ನಿಮಗೆ ಕ್ವಶನ್ ಅಲ್ಲ, ಎಲ್ಲರೂ ಎದ್ನಿಲ್ಲಿ. ಪಾಲಕರು ಮತ್ತೆ ಮಕ್ಕಳು ಎದ್ನಿಸ್ಕೊಳ್ಳಿ. ನಾನು ಹೇಳಿದಂಗೆ ಮಾಡಿ. ಬೇಡ ಅನ್ಸ್ಕೊಳ್ಳಿ ಅಲ್ಲ, ನಾನು ಹೇಳಿದಂಗೆ ಮಾಡಿ ಆಯ್ತಾ? ನಿಮ್ಮ ಕೈಯ ಇದು ಈಗ ಮುಂದೆ ಕೈ ಹಿಡಿ, ಹೌದಾ? ಎಲ್ಲರೂ ಹಾಂ, ಯಾವ ಬೆಳ್ಳು ಇದು ಬರಲು ಯಾವುದು? ಬಲಗೈ ಇದು ಯಾವುದು? ಸರಿ, ನಿಮ್ಮ ಉಂಗುರ ಬೆಳೆ ಯಾವುದು? ಉಂಗುರ ಹಾಕ್ತಿರಲ್ಲ, ಯಾವ ಬೆಳೆ ಅದು? ಹೌದಾ? ಎದುರು ಪಿರೋದು. ಎಲ್ಲರೂ ನಿಮ್ಮ ತೋರ್ಗಳು ತಗೊಂಡು ಹೋಗಿ ನಿಮ್ಮ ಹಣೆ ಮೇಲೆ ಇಟ್ಕೊಳ್ಳಿ. ಎಷ್ಟು ಜನ ಗಲ್ಲಕ್ಕೆ ಇಟ್ಕೊಂಡ್ರಿ? ಹಾ, ಇಲ್ಲೆಲ್ಲ ಇದಲ್ಲ. ನಾನೇನು ಹೇಳಿದ್ದೆ ನಿಮಗೆ? ಅಲ್ಲಲ್ಲ, ನಾನು ನಿಮಗೆ ಏನು ಹೇಳಿದ್ದೆ? ನಾನು ಹೇಳಿದಂಗೆ ಮಾಡಿ ಅಂತ ಹೇಳಿದ್ದು. ನಾನು ಮಾಡಿದಾಗೆ ಮಾಡಿ ಅಂತ ನಿಮ್ಗೆ ಯಾರು ಹೇಳಿಲ್ಲ, ಹೌದಾ? ಇಷ್ಟೇ. ನಿಮಗೇನಿದು ಏನಂತಾರೆ, ನಿಮಗೆ ಕ್ಲಾಸ್ಗಳಲ್ಲಿ ಕೊಡೋ ಕ್ವಶನ್ಗಳು ಹಿಂಗೆ ಇರ್ತವೆ. ನೀವು ಅರ್ಜೆಂಟಲ್ಲಿ ಕ್ವಶನ್ನೇ ಓದೋದಿಲ್ಲ, ಒಟ್ಟು ಬರಿಬೇಕು, ಬರೆದು ಬಿಡ್ತೇನೆ, ಮತ್ತೇನಿಲ್ಲ, ಕುತ್ಕೊಳ್ಳಿ ಅಷ್ಟೇ. ನಾನು ಹೇಳಿದ್ದು ಹೇಳಿದಾಗೆ ಮಾಡಿ ಅಂತ, ನೀವು ಮಾಡಿದಾಗೆ ಮಾಡಿದ್ರಿ, ಅದೇ ಥರ ಮತ್ತೇನಿಲ್ಲ. ಎಲ್ಲರೂ ಓಕೆ ಇದ್ರಿ. ಮೊದಲಿಗೆ 2022-23 ಸರ್, 2022-23ನೇ ಸಾಲಿನಲ್ಲಿ 100% ರಿಸಲ್ಟ್ ಬಂದಿದ್ದಕ್ಕೋಸ್ಕರ ಎಲ್ಲರಿಗೂ ಸನ್ಮಾನ ಆಯಿತು. ಇವತ್ತೇನು ಪ್ರಶಸ್ತಿ ತಗೊಂಡಿದ್ದೀರಲ್ಲ ನೀವು, ಅದು ನಿಮ್ಮಲ್ಲ. ಹೋದ ವರ್ಷದ ನಿಮ್ಮ ಸೀನಿಯರ್ ಅಣ್ಣಂದಿರು ಅಕ್ಕಂದಿರು ಕೊಟ್ಟಿದ್ದು. ನೀವು ನೆಕ್ಸ್ಟ್ ಇಯರ್ನವ್ರಿಗೆ ತಗೊಳ್ಳೋ ಹಾಗೆ ಮಾಡಿ ಹೋಗ್ಬೇಕು. ನೀವು ನೆಕ್ಸ್ಟ್ ಇಯರ್ ಅವರು ಯಾರಿದ್ದೀರಿ? 10th ಅವ್ರು ಮಾಡ್ತೀರಾ? ಯಾರಿಲ್ಲ 10th ಅವರು. ಮತ್ತೆ ಇನ್ನೊಂದೇನಂದ್ರೆ, ನಾನು ಈ ಸಬ್ಜೆಕ್ಟ್ ಬಗ್ಗೆ ಲಾಸ್ಟಿಗೆ ಹೇಳ್ತೀನಿ, ಜನರಲ್ ಆಗಿ ಹೇಳ್ತೀನಿ. 8th, 9th, 10th ಅನ್ನೋದು ನಮ್ಮ ಜೀವನದಲ್ಲಿ ನೆನಪಿಟ್ಕೊಳ್ಳುವಂತ ಇದು 3 ವರ್ಷ ಇದು. ಯಾಕಂದ್ರೆ 3 ವರ್ಷ ಆದ್ಮೇಲೆ ನಿಮ್ಮನ್ನು ಯಾರು PUC ಫಸ್ಟ್ ಇಯರ್ ಅಲ್ಲಿ ಒಬ್ಬೊಬ್ಬರನ್ನ ಕರೋದು ಏನು ಎಂತ ಅಂತ ಮಾತಾಡ್ತಲ್ಲ. ಅಲ್ಲಿ 40-45 ಮಿನಿಟ್ಸ್ ಕ್ಲಾಸ್, ಅವರಷ್ಟಕ್ಕೆ ಅವ್ರು ಹೇಳ್ತಾರೆ, ಹೋಗ್ತಾರೆ. ಇಲ್ಲಿ ಹಾಗಿಲ್ಲ. ಯಾರು ಮಾಡಿಲ್ಲ, ಯಾರು ಬಿಟ್ಟಿಲ್ಲ ಅಂತ ಟೀಚರ್ಸ್ ನಿಮ್ಮನ್ನ ಕರೋದು ನೋಡ್ತಾ ಇರ್ತಾರೆ. ಇನ್ನೊಂದು, ನೀವು ಎಲ್ಲರೂ ಇಷ್ಟು ಜನ ಎಲ್ಲ ಇದ್ದೀರಿ, ಯಾರು ಮೊದಲಿಗೆ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ ಮಧ್ಯೆ ಯಾವುದೇ ಭಯ ಇರಬಾರ್ದು. ನಿಮಗೆ ಏನಾದ್ರು ಕೇಳಬೇಕು ಅನ್ಸಿದ್ರೆ ಧೈರ್ಯದಿಂದ ಹೋಗಿ ಕೇಳಬೇಕು, ಯಾವುದಿಲ್ಲ. ಮತ್ತೆ ತಂದೆ ಮತ್ತೆ ಮಕ್ಕಳು ಆಯ್ತು, ತಾಯಿ ಮತ್ತೆ ಮಕ್ಕಳಾಯ್ತು, ಫ್ರೆಂಡ್ಲಿ ಆಗಿರಿ. ಏನು ಮಕ್ಕಳು ಯಾಕೆ ಡಲ್ ಇದ್ದಾವೆ, ಕ್ಲೋಸ್ ಆಗಿ, ಏನು ಗದರಿಸೋದಲ್ಲ. ಯಾಕೆ ಬೇಗ ಬಂದೆ, ಏನಕ್ಕೆ ಶಾಲೆ ಹೋಗಿ ಬೇಡ, ಯಾಕಮ್ಮ ಬೇಗ ಬಂದೆ, ಹುಷಾರಿಲ್ವಾ, ಅವ್ರು ರೆಸ್ಟ್ ಮಾಡ್ತೇವೆ, ಇರು, ನಾಳೆ ಹೋಗುವ, ಯಾಕೆ ಅಂತ ಮತ್ತೆ ಕೇಳಿ. ಮೊದಲಿಗೆ ಗದರಿಸೋದಲ್ಲ. ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಕಮ್ಮಿ ಬಂದಿತ್ತು, ಅವಳಿಗೆ ಹೇಳೋದಲ್ಲ ಕಮ್ಮಿ ಆಯ್ತಾ, ಸರಿ ಮತ್ತೆ ಓದಿ ಬರೆಯುವ. ಸತ್ಯಕ್ಕೆ ಸಮಾಧಾನ ಮಾಡಿ. 1-2 ದಿನ ಬಿಟ್ಟಾಗ ಯಾಕೆ, ಏನಾಯ್ತು, ಏನು ಕಾರಣ, ಯಾಕೆ ಓದಲಿಲ್ಲ, ಏನು ಸಮಸ್ಯೆ, ಶಾಲೆಯಲ್ಲಿ ಸಮಸ್ಯೆ ಇದೆಯಾ, ಮನೆಯಲ್ಲಿ ಇದೆಯಾ, ಇದನ್ನೆಲ್ಲ ನೀವು ಎಷ್ಟು ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿರ್ತೀರ ಅಷ್ಟು. ಮತ್ತೆ ಇನ್ನೊಂದು, ಕನ್ನಡ ಮೀಡಿಯಂ ಇದೆಲ್ಲ ಮಾಡಲಿಕ್ಕೆ ಮೇನ್ ಕಾರಣ ಕನ್ನಡ ಮೀಡಿಯಂದಲ್ಲಿ ಮಕ್ಕಳು ಕಮ್ಮಿ ಆಗ್ತಿರೋ ಕಾರಣದಿಂದ ಇದನ್ನೆಲ್ಲ ಮಾಡಿರೋದು. ಇಲ್ಲಿ ಏನು ಶಾಲೆಯಲ್ಲಿ ಏನು ಸೌಲಭ್ಯ ಇದೆ, ಏನಿಲ್ಲ, ಏನು ಇಂಪ್ರೂವ್ ಮಾಡಿದರೆ ಮಕ್ಕಳು ಜಾಸ್ತಿ ಬರ್ತಾರೆ. ನಮ್ಮಲ್ಲಿ ಫ್ಯಾಷನ್ ಆಗಿದೆ, ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಮಾಡಿದರೆ ಒಳ್ಳೆಯದು. ನಮ್ಮ ಮನೆಯವರು ಆಯಿತು, ಪಕ್ಕದ ಮನೆಯವರಾಯಿತು, ಈ ಥರ ಚೇಂಜ್ ಮಾಡ್ತಾ ಹೋಗಿದ್ರೆ ಹಾಗಿಲ್ಲ. ನಾವು ಕರ್ನಾಟಕ ರಾಜ್ಯದವರು, ನಮ್ಮ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ನಾಳೆ ನಿಮಗೆ ಯಾವುದೇ ಜಾಬಿಗೆ ಹೋದ್ರು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣಕ್ಕೆ ಎಷ್ಟು % ನಿಮಗೆ ಮೀಸಲಾತಿ ಇದೆ. ನಾಳೆ ನಿಮಗೆ ಅದು ಯೂಸ್ ಆಗುತ್ತೆ. ಈಗೇನಾಗಲ್ಲ, ಈಗ ಎಲ್ಲರೂ ಹೋಗ್ತಾ ಇದ್ದಾರೆ. ಮತ್ತೆ ಇದು ನೀವು ಕನ್ನಡ ಮೀಡಿಯಂ ಹೋಗ್ತೀವಿ ಅಂತ ಕೀಳಾಗಿ ನೋಡೋದಲ್ಲ, ಖುಷಿಯಿಂದ ಹೇಳಬೇಕು ನಾನು ಕನ್ನಡ ಮೀಡಿಯಂ ಅಂತ. ನಮ್ಮ ಯಾವುದೇ ಸ್ಪೋರ್ಟ್ಸಲ್ಲಿ ಹೋದ್ರು, ಈ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನೀವು ಮತ್ತೆ ಯಾವುದೋ ಒಂದು ಕಾಲೇಜ್ನಲ್ಲಿ ಇರ್ಬೋದು, ನಾನು ಸಂಸ್ಥೆಗಳನ್ನು ಹೇಳೋದಿಲ್ಲ. ಕನ್ನಡ ಮಾಧ್ಯಮದಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡಿರ್ತಾರೆ, ದೊಡ್ಡ ದೊಡ್ಡ ಸಂಸ್ಥೆಯವರು ಅವ್ರ ಮನೆಗೆ ಹೋಗಿ ಅಂದ್ರೆ ಏನು ಹೇಳದೆ ಹೋಗಿ ಅವರನ್ನ ತಮ್ಮ ಸಂಸ್ಥೆಗೆ ಅಡ್ಮಿಷನ್ ಮಾಡಿಸ್ಕೊತಾರೆ, ಗೊತ್ತಾ? ಅದು ಕನ್ನಡ ಶಾಲೆ ಮಕ್ಕಳನ್ನೇ. ಯಾಕಂದ್ರೆ ಅವ್ರ ಸಂಸ್ಥೆಗೆ ನೆಕ್ಸ್ಟ್ ಇನ್ ಫ್ಯೂಚರ್ಗೆ ಜಾಸ್ತಿ ರಿಸಲ್ಟ್ ಬರಲಿ ಅಂತ. ಆ ಥರ ಇದೆ. ಅದಕ್ಕಾಗಿ ನೀವು ಯಾವುದನ್ನು ಕನ್ನಡ ಮೀಡಿಯಮು ಹಾಗೆ ಅಲ್ಲ, ನೀವು ಓದಿ. ಮತ್ತೆ 2 ತಿಂಗಳು ಫ್ರೀ ಇದ್ದಾಗ ನಿಮಗೆ ಇಂಗ್ಲೀಷ್ದು ಒಂದು 2 ತಿಂಗಳು ಫ್ರೀ ಇದ್ದಾಗ ಕ್ಲಾಸಿಗೆ ಹೋಗಿ, ಇಲ್ಲ ಟೀಚರ್ಸ್ 1 ಅವರ್ ಹಾಫ್ ಅನ್ ಅವರ್ ಫ್ರೀ ಇದ್ದಾಗ ಇಂಗ್ಲೀಷ್ ಬಗ್ಗೆ ತಿಳ್ಕೊಳ್ಳಿ. ಅದು ಭಾಷೆ ಬೇಕು, ಯಾವುದು ಭಾಷೆ ಬೇಡ ಅಂತಲ್ಲ. ಇಂಗ್ಲೀಷ್, ಕನ್ನಡ ಜೊತೆ ಇಂಗ್ಲೀಷ್ ಬೇಕು. ಈ 3 ವರ್ಷ ನೀವು ಎಷ್ಟು ಚೆನ್ನಾಗಿ ಕಲಿತೀರಿ ಅಷ್ಟು ನಿಮಗೆ ಒಳ್ಳೆಯದು. ಈ 3 ವರ್ಷ ಮಾತ್ರ ಇಂಪಾರ್ಟೆಂಟ್ ನಿಮಗೆ. ಇಲ್ಲಿಂದ 1ರಿಂದ 7th ವರೆಗೂ ನೀವು ಮೊದಲಿಗೆ 2 ವರ್ಷ ಹೇಗೆ ಸ್ಕೂಲಿಗೆ ಬರಬೇಕು, ಹೋಗಬೇಕು, ಹೇಗಿರಬೇಕು, ಹೇಗೆ ಅದನ್ನು
ಇದನ್ನು ಕಲಿಸ್ಕೊಟ್ರು. 8th 9th 10th ಈ 3 ವರ್ಷ ಇದೆಲ್ಲ ತುಂಬ ಇಂಪಾರ್ಟೆಂಟ್ ನಿಮಗೆ. ಯಾರಾದರೂ ನನಗೆ ನಾನಂತರೂ ಹೇಳ್ತೀನಿ, ನನಗೆ ಒಂದು 2-3 ಇನ್ನೂವರೆಗೂ ನನಗೆ ಕಲಿಸಿರೋ ಕನ್ನಡ ಪಾಠಗಳು ಇನ್ನೂ ನೆನಪಿದ್ದಾವೆ. ಯಾವುದೋ ಒಂದು ಸತ್ಯ ಹರಿಶ್ಚಂದ್ರ ಐತೆ, ಇದೇ ಸರ್ ಇವಾಗ ಪೋಯಮ್ ಇತ್ತು ಒಂದು ಸತ್ಯ ಹರಿಶ್ಚಂದ್ರಂದು ಹಳೆಗನ್ನಡ, ಇನ್ನೂವರೆಗೂ ನೆನಪಿದೆ ನಮ್ಗೆ. ಯಾಕಂದ್ರೆ ನಾನು 2 ಬೆತ್ತದಿಂದ ಮುರಿಯೋವರೆಗೂ ಬಳಸ್ಕೊಂಡಿದ್ದೀನಿ ಅದನ್ನ ಭಯಪಟ್ಟು ಮಾಡಲಾರ್ದಕ್ಕಾಗಿ. ಅದೇ ಥರ ಮಕ್ಕಳನ್ನ ಹೊಡೆಯೋದು ಅಂದರೆ ತಪ್ಪಲ್ಲ. ಈಗ ಅದು ತುಂಬ ರೂಲ್ಸ್ ಬಂದಿದೆ. ನಮಗೆಲ್ಲ ಇದು ಲಾಠಿ ಮುರಿದು ಹೋಗ್ತಿತ್ತು, ಅಷ್ಟು ಹೊಡೆಸ್ಕೊತಿದ್ದೀವಿ. ಆದರೆ ಈಗ ಹಾಗಿಲ್ಲ. ಈಗ ಆರಾಮ್ ಹೇಳ್ತಾರೆ. ಅಷ್ಟಾದ್ರೆ ಕಲಿಯೋರು ಇದ್ದೀರಾ, ನೋಡಿದ್ರೆ ಖುಷಿ ಆಗ್ತದೆ ಎಲ್ಲ ಹುಡುಗರು. ಮತ್ತೆ ಯಾರೇ ಏನು ಕೇಳಿದಾಗ ಭಯ ಪಡಬೇಡಿ. ತಪ್ಪಿರ್ಲಿ ಸರಿ ಇರ್ಲಿ ಖುಷಿಯಿಂದ ಹೇಳಿ. ಏನಾಗಲ್ಲ, ಎಲ್ಲರೂ ನಿಮ್ಮ ಫ್ರೆಂಡ್ಸೇ ಅಲ್ವಾ. ತಪ್ಪಾದ್ರೆ ಏನಾಯ್ತು, ಇನ್ನೊಂದಿಗೆ ಅವ್ನು ಸರಿ ಹೇಳಿದ್ರೆ ಅದನ್ನು ನೀವು ನೆನ್ಪು ಮಾಡ್ಕೋಬಹುದು. ಮತ್ತೆ ಪಾಲಕರು ಮಕ್ಕಳನ್ನ ಅಡ್ಮಿಷನ್ ಮಾಡಿದಿರಿ, ಹೋಗ್ತಿರ್ತಾರೆ ಬರ್ತಿರ್ತಾರೆ. ಅದರಲ್ಲಿ ಹೆಣ್ಮಕ್ಳು ಇರಲಿ ಗಂಡು ಮಕ್ಳು ಇರಲಿ, ಯಾವಾಗಾದ್ರೂ ಫ್ರೀ ಇದ್ದಾಗ ನಿಮ್ಮ ಮನೆಯವ್ರು ಯಾರು ಇರುವಾಗ ಮಗು ಶಾಲೆಗೆ ಕರೆಕ್ಟಾಗಿ ಹೋಗ್ತದೆ, ಅವ್ರಿಗೆ ಹೇಳೋದು ಬೇಡ. ನಿಮ್ಮಷ್ಟಕ್ಕೆ ನೀವು ಸುಮ್ಮನೆ ಶಾಲೆ ಕಡೆಗೆ ಗದ್ದೆಗೆ ಬಂದಿರ್ತೀರಾ, ಯಾರ್ದು ಮನೆಗೆ ಹೋಗ್ಲಿಕ್ಕಿರ್ತಾರೆ, ಜಸ್ಟ್ ನೀವು ಒಂದು ಶಾಲೆಗೆ ವಿಸಿಟ್ ಕೊಡಿ. ನಾನು ಟೀಚರ್ಸ್ದೇ ಅಂತ ಇತ್ತು, ಮಕ್ಕಳದೇ ಅಂತಲ್ಲ. ಒಂದು ನೀವು ಅವಾಗ ಬಂದು ಹೋದ್ರೆ ಮಕ್ಕಳು ಏನು ಮಾಡ್ತಾರೆ, ಟೀಚರ್ಸ್ ಯಾರು ಏನು ಕ್ಲಾಸ್ ಹೇಳ್ತಿರ್ತಾರೆ, ಯಾರ ಜೊತೆ ಚೆನ್ನಾಗಿದ್ದಾರೆ ನಮ್ಮ ಹುಡುಗರು, ಯಾವ ವಿಷಯದಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಬಿಟ್ಟು ಶಾಲೆಗೆ ಬರೋದಲ್ಲ. ಇರ್ಲಾರ್ದೆ ಒಂದ್ಸರಿ ಬಂದಾಗ ಅವಾಗ ಪಾಲಕರು ವಿಸಿಟ್ ಕೊಡ್ತಾ ಇರಬೇಕು. ಮತ್ತೆ ಈ ಜಿಲ್ಲೆಯಲ್ಲಿ ಅಷ್ಟು ಏನು ಬರ್ತಾನೆ ಇದ್ದವರಿದ್ದಾರೆ. ನೀವು ನಾಳೆ ಮಕ್ಕಳು ಕಲಿತು ಮುಂದೆ ಹೋದ್ಮೇಲೆ ನಮ್ಮ ಶಾಲೆಗೆ ಏನೋ ಒಂದು ಹೆಸರು ಕೊಡಬೇಕಲ್ವಾ. ಸಣ್ಣ ಪುಟ್ಟದ್ದು ಒಂದು ಹೆಲ್ಪ್ ಮಾಡಬೇಕು, ಶಾಲೆಗಳಿಗೆ ಅಭಿವೃದ್ಧಿ ಆಗ್ತದೆ. ಕನ್ನಡ ಶಾಲೆ ಅಂದರೆ ನಮ್ಮ ಮನೆ ಇದ್ದಂಗೆ, ನಾವೇ ಅಭಿವೃದ್ಧಿ ಮಾಡಬೇಕು. ಎಷ್ಟಾಗತ್ತಷ್ಟು ಇಷ್ಟೇ ಕೊಡ್ಬೇಕಂತೇನಿಲ್ಲ. ಈಗ ನಾವು ಇನ್ನೊಂದು ಪ್ರೈವೇಟ್ ಸ್ಕೂಲಿಗೆ ಯಾಕೆ ಅದು ದುಡ್ಡು ಕಟ್ಟಿದ್ದೀವಿ ಅಂತಂದ್ರೆ, ಎಲ್ಲರೂ 1-1 ಲಕ್ಷ ಅಡ್ಮಿಷನ್ ಕೊಡ್ತಾರೆ, ಅವ್ರ ಹತ್ರ ದುಡ್ಡು ಇದೆ, ಅವರು ಅಲ್ಟ್ರೇಷನ್ ಮಾಡ್ತಾರೆ ಸ್ಕೂಲ್ನ. ಗೌರ್ಮೆಂಟ್ ಶಾಲೆಗೆ ನಾವೇ ಕೊಡ್ಬೇಕಲ್ವಾ. ನಾವು ಫ್ರೀಯಾಗಿ ಕಲ್ತಿದ್ದೀವಲ್ವಾ ಈಗ 10 ವರ್ಷ. ಬೇರೆ ಪ್ರೈವೇಟ್ ಸ್ಕೂಲ್ಗೆ ಹಚ್ಚಿದ್ರೆ 1 ವರ್ಷಕ್ಕೆ ಒಂದು 2,000 ರೂಪಾಯಿ ಕಟ್ತೀವಲ್ವಾ ನಾವು. ಅದೇ ನಮ್ಮ ಮಗುದು 10th ಮುಗಿದ ಮೇಲೆ ಅವ್ರು PUC ಫಸ್ಟ್ ಇಯರ್ ಒಳ್ಳೆ ಸ್ಕೋರ್ ಮಾಡಿದಾನಂತಂದ್ರೆ ನಾವು ಅವ್ರಿಗೆ ಶಿಕ್ಷಕರಿಗೆ ಏನು ಕೊಡೋದು ಬೇಡ. ನಮ್ಮ ಶಾಲೆಗೆ 1,000-2,000 ನಮ್ಮ ಮಕ್ಕಳ ಪರವಾಗಿ ಒಂದು ಪೇಂಟ್ ಮಾಡಿಸೋದು. ಈಗ ಇನ್ನೊಂದು ನಾನು ರಿಕ್ವೆಸ್ಟ್, ಯಾರು ಹೇಗೆ ಮಾಡ್ತಿರೋ ನಿಮ್ಮ ಬರ್ತ್ಡೇನ ನಿಮ್ಮ ರೂಮಲ್ಲಿ ಪೇಂಟ್ ಮಾಡೋ ಮುಖಾಂತರ ಆಚರಣೆ ಮಾಡಿ. ಎಲ್ಲರಿಗೂ ಕೇಕ್ ಖರ್ಚು ಮಾಡಿ ಅದು ಸ್ವೀಟ್ ಕೊಡೋದೆಲ್ಲ ಬೇಡ. ನಮ್ಮ ಶಾಲೆ ಯಾರೋ ಒಂದು 4 ಜನದ ಬರ್ತ್ಡೇ ಇದ್ರೆ ಆ 1 ವರ್ಷದ ಎಟ್ಟಿಗೆ 4 ಜನ ಸೇರಿ ಒಂದು ಗೋಡೆಗೆ ಪೇಂಟ್ ಮಾಡಿ ಸಾಕು. ಇನ್ನೊಬ್ರು ಇದ್ದವರು ಅವರವರ ಏನು ನಿಮ್ಮ ಹಣಕಾಸಿನ ಇದ್ರ ಮೇಲೆ ಮಾಡಿ. ಆದಷ್ಟು ಶಾಲೆನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ಎಷ್ಟು ಆಗ್ತದೆ ಎಷ್ಟು ಮಾಡಿ. ಮತ್ತೆ ಮಕ್ಕಳು ಯಾವುದಕ್ಕೂ ಭಯ ಪಡಬಾರ್ದು, ಓಪನ್ ಆಗಿ ಮಾತಾಡಬೇಕು. ಏನೋ ಕೇಳಿದ್ರೆ ಕೇಳಬೇಕು. ಮತ್ತೆ ಏನಾದರೂ ನಿಮಗೆ ತಪ್ಪು ಅನಿಸಿದ್ರೆ ಕ್ವಶನ್ ಮಾಡುವಂಥ ಪ್ರವೃತ್ತಿ ಇರಬೇಕು. ಇವತ್ತು ಟೀಚರೇ ಆಗಲಿ ಯಾರೇ ಆಗಲಿ ಏನೇ ಇರಲಿ, ಯಾರಾದರೂ ಏನೋ ತಪ್ಪು ಮಾಡ್ತಿದ್ದಾರೆ ಅಂದರೆ ಹೇಳಬೇಕು. ಮತ್ತೆ ಸರ್ ಬ್ಯಾಡ್ ಟಚ್ ಹೋಗಿ ಅದೇನಂದರೆ ಹೆಣ್ಮಕ್ಳಿಗೆ ತಾಯಿಯಂದಿರು ಮನೆಯಲ್ಲಿ ಹೇಳಬೇಕು. ಯಾವ ಥರ ಸ್ವಲ್ಪ ಏಜ್ ಬಂದ ಮೇಲೆ ಮಕ್ಕಳು ಹೇಗಿರ್ಬೇಕಂತ ಅದು ನೀವು ಮನೆಯಲ್ಲಿ ಸ್ವಲ್ಪ, ಎಲ್ಲ ಕಡೆಗೂ ಆ ಸಮಸ್ಯೆ ಇಲ್ಲ. ಆದರೂ ಏನೋ ಡೌಟ್ಸ್ ಬಂದರೆ ಮನೆಯಲ್ಲಿ ಸ್ವಲ್ಪ ಹೇಳಿ ಅದನ್ನೊಂದು ನಿಮ್ಮ ಗಮನಕ್ಕೆ ಬರಲಿ ಅಂತ ಆ ಪಾಯಿಂಟನ್ನು ಹಾಕಿದ್ದಾರೆ. ಆ ಥರ ಎಲ್ಲೋ ಒಂದು ಸಮಸ್ಯೆ ಆಯ್ತಂದರೆ ಅದನ್ನೇ ಇದಕ್ಕೆ ಇಟ್ಟುಕೊಂಡು ಎಲ್ಲ ಕಡೆಗೂ ಚೆಕ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅದನ್ನು ಅದರಲ್ಲಿ ಸೇರಿಸಿದ್ದಾರೆ. ಮತ್ತು ಸಾಮಾಜಿಕ ಪರಿಶೋಧನೆ ಎಲ್ಲವೂ ಚೆನ್ನಾಗಿ ಅವರು ಮಾಡ್ತಾ ಬಂದಿದ್ದೇವೆ. ಏನಂದರೆ ಎಷ್ಟು ಶಿಕ್ಷಕರಿದ್ದಾರೆ, ಎಷ್ಟು ಶಿಕ್ಷಕರ ಕೊರತೆ ಇದೆ, ಎಷ್ಟು ಮಕ್ಕಳಿಗೆ ಎಷ್ಟು ಶಿಕ್ಷಕರು ಬೇಕು, ಅಷ್ಟು ಶಿಕ್ಷಕರು ಇದ್ದಾರೋ ಇಲ್ವಾ, ಮತ್ತು ವಾಶ್ರೂಮ್ ಇದೆಯಾ ಇಲ್ವಾ, ನೀರಿನ ಸೌಲಭ್ಯ, ಕರೆಂಟು, ಅಪಾಯಕಾರಿ ಎಲ್ಲ ನೋಡುವಂಥದ್ದನ್ನು ಎಲ್ಲನೂ ಏನೋ ಒಂದು ಇದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಒಂದು ರಿಪೋರ್ಟ್ ಮಾಡಿರ್ತಾರೆ. ಇದಕ್ಕೆ ನಮಗೆ ಮತ್ತೆ ಇದು ತುಂಬ ಖರ್ಚು ಇರ್ತದೆ, ಮಾಡ್ತಾ ಇರ್ತಾರೆ. ಅದು ಯಾಕಂದರೆ ಅದು ಮಕ್ಕಳಿಗೋಸ್ಕರ, ಪಾಲಕರಿಗೋಸ್ಕರ. ಮತ್ತು ಪಾಲಕರು ನಿಮ್ಮ ಶಾಲೆಗೆ ನಿಮಗೆ ಪ್ರೀತಿ ಇರಬೇಕು. ನಿಮ್ಮ ಶಿಕ್ಷಕರಿಗೆ ಮಕ್ಕಳ ಮುಂದೆ ಯಾವುದೇ ರೀತಿಯಾಗಿ ಫ್ರೆಂಡ್ಲಿಯಾಗಿ ತೋರಿಸ್ತಿದ್ದಾರೆ ನನ್ನ ಗೆಳೆಯ ಅಂತ ತಿಳ್ಬೇಡಿ. ಟೀಚರ್ಗೆ ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಮಕ್ಕಳ ಮುಂದೆ. ನಮ್ಮ ತಂದೆ ನಮ್ಮ ಟೀಚರ್ ಜೊತೆ ಹಾಯ್ ಅಂತಾರೆ, ನನಗೆ ನನ್ನವರು ನಾಳೆ ಶಾಲೆಗೆ ಬರಲಿಲ್ಲ ಅಂದರೆ ಆ ಥರ ಮಕ್ಕಳ ಮೇಲೆ ಪರಿಣಾಮ ಬೀರಬಾರ್ದು. ನೀವು ಎಷ್ಟೇ ದೊಡ್ಡ ಆಫೀಸರ್ ಆಗಲಿ ಏನೇ ಆಗಲಿ, ನಿಮ್ಮ ಊರಲ್ಲಿ ನೀವು ಇದೇ ದೊಡ್ಡವರಾದರೂ ಮಕ್ಕಳ ಮುಂದೆ ಟೀಚರ್ಗೆ ಒಂದು ರೆಸ್ಪೆಕ್ಟ್ ಕೊಡಿ. ಅದೇ ಒಂದು ಸಾಕು. ನಮ್ಮ ತಂದೆಗೆ ನಮ್ಮ ಟೀಚರ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂದರೆ ಮಕ್ಕಳು ನಿಮ್ಮನ್ನು ನೋಡಿ, ನಾವು ಹೇಳಿದಲ್ವಾ ನಾನು ಹೇಳಿದಂಗೆ ಮಾಡಿ ಅಂತ ಅವ್ರು ನೋಡಿ ಮಾಡ್ತಾರೆ. ನೀವು ಹೇಗೆ ಮಾಡ್ತೀರಿ ಹಾಗೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ. ನಾವು ಪಾಲಕರಾದವರು ನಮ್ಮ ಮಕ್ಕಳ ಮೇಲೆ ನಮ್ಮ ಟೀಚರ್ಸ್ ಜೊತೆ ಹೇಗಿರಬೇಕು. ಮತ್ತು ಇನ್ನೊಂದು ಫೋನಲ್ಲಿ ಮಾತಾಡ್ತಾ
ಮಾಡ್ಬೇಕಂತ ಯಾವ ಬೇಸಿಸ್ ಮೇಲೆ ನಿಮ್ಮ ಮಕ್ಕಳು ಅಡ್ಮಿಷನ್ ಮಾಡ್ತೀರಾ? ಹೇಳಮ್ಮ, ಯಾರಾದ್ರು ಹೇಳ್ಬೋದು, ಏನಿಲ್ಲ ಹೇಳಕ್ಕಾಗತ್ತಾ? ನೀವೇ ಮಾಡೋದಲ್ಲ. ಈಗ ನಿಮ್ಮ ಮಕ್ಕಳ ಹೇಗಾಗ್ತದೆ ಅಲ್ಲಿ ಹೇಳಿ, ಅದಕ್ಕೇನಿಲ್ಲ. ಅದೇ ಥರ ಹೇಳಮ್ಮ. ಏನು ಹೇಳಮ್ಮ? ಅದೇ ಯಾವ ಕಾರಣಕ್ಕಾಗಿ ನೋಡಿ, ಅವ್ರ ಮಗ ಯಾವ್ದ್ರಲ್ಲಿ ಇಂಪ್ರೂವ್ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕಾಗಿ ಅವರು ಆ ಮಗನ ಮಗಳು ಐಡಿಯಾ ಮಾಡ್ಬೇಕಂತ ಹೇಳಿದ್ರು. ಹಾಗೆ ನಮ್ಮ ಮಕ್ಕಳು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಕೋರ್ಸ್ನ ನಾವು ಮಾಡಬೇಕು. ನಾವು ನಮ್ಮ ಮಾವನ ಮಗ MBBS ಮಾಡಿದ್ದಾರೆ ಅಂತ ನಾನು MBBS ಮಾಡ್ಬೇಕು ಅಂದ್ರೆ ಆಗೋದಿಲ್ಲ. ನನ್ನ ಅಪ್ಪ ಲಾಯರ್ ಇರೋದಂತಂದ್ರೆ ನಾನು ಮಗನ ಲಾಯರ್ ಆಗ್ಬೇಕಂತೇನಿಲ್ಲ. ನಮ್ಮ ಮಕ್ಕಳಿಗೆ ಯಾವುದರ ಮೇಲೆ ಉತ್ಸಾಹ ಜಾಸ್ತಿ ಇದೆ. ಒಂದಷ್ಟು ದಿನ ಈಗ ಸ್ಪೋರ್ಟ್ಸ್ ಅಲ್ಲೆಲ್ಲ ಪ್ರಶಸ್ತಿ ತಗೊಂಡು ಸ್ಪೋರ್ಟ್ಸ್ ಅಂದ್ರೆ ನಾರ್ಮಲ್ ಆಗಿ ಕಲಿತು ಹೋಗಿ ಸ್ಪೋರ್ಟ್ಸ್ ಜೊತೆಗೆ ಜಾಸ್ತಿ ವರ್ಕ್ ಕೊಡ್ಬೇಕಂದ್ರೆ ಈ ಸೈನ್ಸ್ ಇರೋದನ್ನ ಅವಾಯ್ಡ್ ಮಾಡಿ ಕಾಮರ್ಸ್ ಜಾಸ್ತಿ ಆಗ್ಲಾರ್ದಾಗ ಆಗಿ ಮಾಡಬೇಕು. ಒಂದಷ್ಟು ದಿನ ಮನೆಯಲ್ಲಿ TV ಎಲ್ಲ ನಿಲ್ತಾ ಇರ್ತಾರೆ, ಖಾಲಿ ಇದ್ದಾಗೆಲ್ಲ ಮೊಬೈಲ್ ನಿಲ್ತಾ ಇರ್ತಾರೆ. ಅಂಥವ್ರು ಅವ್ರು ಇಂಜಿನಿಯರಿಂಗ್ ಕಳಿಸಿ. ಆ ಥರ ನಿಮ್ಮ ಮಕ್ಕಳು ಯಾವ್ದು ಬೇಕು, ಒಂದಷ್ಟು ದಿನ ಮನೆಯಲ್ಲಿ ಗಿಡ ನೆಡೋದು, ನೀರು ಹಾಕೋದು, ಪಕ್ಷಿಗೆ ಅದು ಮಾಡೋದು, ಇದು ಮಾಡೋದು ಮಾಡ್ತಿರ್ತಾರೆ. ಅಂಥವ್ರಿಗೇನು ಸೈನ್ಸ್ ಮಾಡ್ಬೋದು. ನೀವು BSc ಫಾರೆಸ್ಟ್ರಿನೋ, ಅಗ್ರಿನೋ, ಹಾರ್ಟಿಕಲ್ಚರ್ ಅವ್ರಿಗೆ ಯಾವ್ದು ಇಷ್ಟ ಇರ್ತದೆ ಮಕ್ಕಳು ಕೇಳಿ ಮಾಡಿ. ಅವ್ರು ಮಾಡಿದ್ರಂತ ಹೇಳಿ ನೀವು ಯಾವುದೋ ಒಂದನ್ನು ಅಡ್ಮಿಷನ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಮತ್ತೆ ಇನ್ನೊಂದು, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರತಿಯೊಂದು ಪ್ರೋಗ್ರಾಮಿಗೆ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಏನು ಕಲಿತ್ರೆ ಏನು ಜಾಬ್ ಸಿಗ್ತದೆ ಅದನ್ನೊಂದು ಮಾತಾಡ್ತಾರೆ. ನೀವು ಯಾವಾಗ ಸ್ಪೆಷಲ್ ಕ್ಲಾಸ್ ತಗೊಂಡು PUC ಫಸ್ಟ್ ಇಯರ್ ಮಾಡಿದರೆ ಸೈನ್ಸ್ ಮಾಡಿದರೆ ಸೈನ್ಸಿಂದ ಏನು ಹೋಗ್ಬೋದು, ಏನು ಓದಿದ್ರೆ ಏನಾಗ್ತದೆ ಅದನ್ನೊಂದು ಹೇಳ್ಬೋದು. ತುಂಬ ಇದಾವೆ. ಅದರಲ್ಲಿ ಏನು ಮಾಡಿದ್ರೆ ಮುಂದೆ ಏನಾಗ್ತದೆ. ನಾಳೆ ನಾವೆಲ್ಲ ಮುಗಿದ್ಮೇಲೆ ನಮಗಂತೂ ಯಾರು ಹೇಳ್ಕೊಡಿಲ್ಲ, ನಾವು ಏನೋ ಮಾಡ್ತಾ ಬಂದಿದ್ದೀವಿ ಯಾಕಂದ್ರೆ ಮನೇಲಿ. ಬಟ್ ಈಗ ನಿಮಗೆ ತಂದೆ ತಾಯಿ ಇದ್ದಾರೆ, ಡಬಲ್ ಗ್ರಾಜುಯೇಟ್ ಟೀಚರ್ಸ್ ಇದ್ದಾರೆ, ಅವ್ರ ಹತ್ರ ಕೇಳಿ ಏನು ಓದಿದ್ರೆ ಏನಾಗುತ್ತೆ. ಜಸ್ಟ್ ಅದೊಂದು ಬೇಸಿಕ್ ಇರಲಿ. ಮತ್ತೆ ಗೌರ್ಮೆಂಟ್ ಜಾಬ್ ಅಂದ್ರೆ ಏನು, ಪ್ರೈವೇಟ್ ಜಾಬ್ ಅಂದ್ರೆ ಏನು, ಯಾಕೆ ಗೌರ್ಮೆಂಟ್ ಜಾಬ್ ಕೊಡ್ತಾರೆ, KS ಅಂದ್ರೆ ಏನು, IS ಏನು ಅಂತ ಎಲ್ಲರಿಗೂ ಗೊತ್ತಿದ್ದು ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಕು. ಗೊತ್ತಿದ್ರೆ ತುಂಬಾ ಖುಷಿ. KS ಅಂದ್ರೆ ಏನು, IS ಅಂದ್ರೆ ಏನು. ಈಗ ಒಬ್ಬ IS ಆಗಿದ್ರೆ ಏನ್ ಮಾಡ್ಬೋದು, ಎಷ್ಟೋ ಕೆಲಸ ಇದ್ದವ್ರು ಕೆಲಸ ಕೊಡ್ಬೋದು, ಮನೆ ಇದ್ದವ್ರು ಮನೆ ಕೊಡ್ಬೋದು, ಪವರ್ ಇದೆ ಅದಕ್ಕೆ. ಆ IS ಅಂದ್ರೆ ಏನಂತ ಅದರ ವೃತ್ತಿ ಬಗ್ಗೆ ನಾವು ಮನೆಯಲ್ಲಿ ಅಥವಾ ನಮ್ಮ ಟೀಚರ್ಸ್ ಹೇಳ್ಕೊಡ್ಬೇಕು. ಇಲ್ಲಿಯವರು ನಾನು ತುಂಬಾ ಜನ ನೋಡ್ತಿದ್ದೀನಿ. ನಿನ್ನೆ ನಮ್ಮ ಅಕೌಂಟೆಂಟ್ ಅವ್ರ ಮನೆಗೆ ಹೋಗಿದ್ದೆ. ಅವರು ಆಕ್ಚುಲಿ ಇಂಜಿನಿಯರಿಂಗ್ ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಅವರು. ನಾನು IS ಮಾಡಿದ್ರೆ ಅಂತ IS ಎಂತ ಮಾಡೋದು. IS ಅಂದ್ರೆ ಅವ್ರಿಗೆ ಏನಂತ ಗೊತ್ತಿಲ್ಲ, ಬಟ್ ಓದಿದ್ರೆ ಪಾಸ್ ಮಾಡೋ ಎಬಿಲಿಟಿ ಅವ್ರ ಹತ್ರ ಇದೆ. ಅವಷ್ಟು ಓದಿ ಅದಕ್ಕೆ IS ಅಂದ್ರೆ ಏನು, ಅದ್ರ ವ್ಯಾಲ್ಯೂ ಏನಂತ ನಾವು ಹೇಳ್ಬೇಕು. ಅದನ್ನೇ ಮಾಡಿ ಅಂತ ಏನು ಹೇಳ್ತಿಲ್ಲ. ನಾವು ಮಾಡೋ ವೃತ್ತಿ ಮೇಲೆ ನಮಗೆ ಪ್ರೀತಿ ಇರಬೇಕು. ನಾನು ಕಸ ಗುಡ್ತಾ ಇದ್ದೀನಿ ಅಂತ ಅದನ್ನೇ ನೇಟಾಗಿ ಎಲ್ಲರೂ 9 ಗಂಟೆಗೆ ಪಂಚಾಯತ್ ಒಬ್ಬ ಕಸ ಗುಡಿಸೋ ಈಗ ಎಂಪ್ಲಾಯ್ ಇದ್ದಾನೆ. ಅವನು ಕಸ ಗುಡಿಸೋದು ಯಾವಾಗ 10 ರಿಂದ 12 ಗಂಟೆ ಊಟ ಕೊಡ್ಸೋದ್ಕಿಂತ ನಾನು ಇನ್ನೊಬ್ಬ ಎಂಪ್ಲಾಯ್ ಇದ್ದ ನನ್ನ ಏನಂತ ನನ್ನದೊಂದು ತೋರಿಸ್ಬೇಕಂದ್ರೆ ಬೆಳಗ್ಗೆ 7 ಗಂಟೆಗೆ ಹೋಗಿ 9 ಗಂಟೆಗೆ ಕಸ ಎಲ್ಲ ಕ್ಲೀನ್ ಮಾಡಿ ಬಂದ್ರೆ ಅವನಿಗೂ ನಮಗೂ ಏನು ಡಿಫ್ರೆನ್ಸು. ಎಲ್ಲರೂ ಶಾಲೆಗೆ ಬರ್ತಾರೆ, ಯಾರು ಬರೋದಿಲ್ಲ ಅಂತ ನಾವು ಬರ್ತೀವಿ. ಆದರೆ ಹೇಗೆ ಬರಬೇಕು, ಎಷ್ಟು ಬೇಗ ಬರಬೇಕು, ಬೇಗ ಬಂದರೆ ನಾನು ಇಲ್ಲಿ ಏನು ಮಾಡಬೇಕು, ಆ ಮನೆಗೆ ಹೋಗಿ ಏನು ಮಾಡಬೇಕು, ಮನೆಗೆ ಹೋಗಿ ಯಾವಾಗಲೂ ಓದೋದಕ್ಕೇನಿಲ್ಲ, ತಂದೆ ತಾಯಿ ಏನು ಮಾಡ್ತಿರ್ತಾರೆ ಹೆಲ್ಪ್ ಮಾಡಬೇಕು. ಅವ್ರ ಕೆಲಸಕ್ಕೆ ನಾವು ನೋಡ್ಬೇಕು. ಏನು ಕೆಲಸ ಕಲಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅವ್ರು ನೋಡ್ಬೋದಲ್ಲ. ಆ ಥರ ಮಕ್ಕಳು ನಿಮಗೆ ಈಗಿರೋ ಆಪ್ಷನ್ನು ಮತ್ತೆ ಸಿಗೋದಿಲ್ಲ. ದೊಡ್ಡವರಾದ್ಮೇಲೆ ನಾನು ಹಾಗೆ ಮಾಡಿದ್ರೆ ಚೆನ್ನಾಗಿತ್ತು, ನಾನು ಇಲ್ಲಿ ಅಡ್ಮಿಷನ್ ಮಾಡಬೇಕಿತ್ತು, ಅದು ಮಾಡಬೇಕಿತ್ತು, ನನಗೆ ಅವ್ರು ಹೇಳಿಲ್ಲ ಇವ್ರು ಹೇಳಿಲ್ಲ. ನೀವೇ ನೋಡಿ ನಿಮಗೆ ಏನು ಮಾಡಿದರೆ ಒಳ್ಳೆಯದು. ಮತ್ತು ನಿಮ್ಮ ಮಕ್ಕಳ ಮೇಲೆ ನಿಮಗೂ ನಂಬಿಕೆ ಇರ್ತದೆ. ಏನು ಮಾಡಿಸಿದ್ರೆ ಒಳ್ಳೆಯದಂತ ಪಾಲಕರು ತುಂಬ ಇದು ಮಾಡಬೇಕು. ಅದಕ್ಕಿಂತ ಮಕ್ಕಳು ನಮ್ಮ ತಂದೆ ಇಷ್ಟು ಮಾಡಿದಾರಲ್ಲ, ನಮ್ಮ ತಂದೆ ನಾನು ಏನಾದ್ರು ಕೊಡ್ಬೇಕಂತ ಯಾವುದು ನೀವೇನು ಇದರಲ್ಲೇ ಒಂದು 100% ಮಾಡಿ ಮನೆಗೆ ಗಿಫ್ಟ್ ಕೊಡ್ಬೇಕಂತ ಏನಿಲ್ಲ. ತಂದೆಗೆ ಯಾವುದಾದ್ರು ಒಂದು ಸ್ಪೋರ್ಟ್ಸ್ ಟ್ರೈ ಮಾಡಿ. ಈಗ ನಿಮ್ಮ ಇದರಲ್ಲಿ ಬೇರೆ ಹೊರಗಡೆ ಎಲ್ಲ ಈ ಸಾರ್ವಜನಿಕ ಪ್ರೋಗ್ರಾಮ್ಗಳಿರ್ತವೆ, ಚೆಸ್ ಇದ್ದಾವೆ, ಕುತ್ಕೊಂಡು ಆಡೋದು. ನನಗೆ ಏನಪ್ಪ ಹೊಡೆದಾಡೋಕ್ಕೆಲ್ಲ ಆಗಲ್ಲ ಅಂದರೆ ಚೆಸ್ ಮನೆಯಲ್ಲಿ ಕುಂತಾಡ್ಬೋದು. ಕೇವಲ ಇಂಥದ್ದು ತುಂಬ ಇದ್ದಾವೆ. ಒಳಾಂಗಣ ಮತ್ತು ಹೊರಾಂಗಣ ಅಂತ ಏನು ಕ್ರೀಡೆಗಳು, ಒಳಾಂಗಣ ಮತ್ತು ಹೊರಾಂಗಣ ಅಂತ ಹೇಳಿ ತುಂಬ ಇದೆ. ಆ ಥರ ಕ್ರೀಡೆಗಳಿದ್ದಾವೆ. ನೀವು ಯಾವುದಿದೆ ಅದನ್ನು ಎಲ್ಲರೂ ಒಂದೇ ಸರಿಗೆ ಆಡಿದ ತಕ್ಷಣ ಮೇಲೆ ಬರಲ್ಲ. ಈಗಿಂದ ಪ್ರಯತ್ನ ಪಡಿ ಯಾವುದಾದ್ರು ಒಂದು ಸ್ಪೋರ್ಟ್ಸಲ್ಲಿ, ಅದರ ಜೊತೆಗೆ ವಿದ್ಯೆ ಜೊತೆಗೆ ಯಾವುದಾದ್ರು ಒಂದು ಚಿತ್ರಕಲೆನೋ ಯಾವುದಾದ್ರು ಒಂದು ಎಕ್ಸ್ಟ್ರಾ ಇರಬೇಕು ನಮಗೆ ಜೀವನದಲ್ಲಿ. ಅದಾಗಲಿಲ್ಲ ಅಂದರೆ ಇದು ನಮ್ಮ ಕೈ ಹಿಡಿದಿದೆ ಅನ್ನೋ ಧೈರ್ಯ ಇರಬೇಕು ನಮಗೆ ಅಷ್ಟೇ. ಮತ್ತು ಈ ಸಾಮಾಜಿಕ ಪರಿಶೋಧನೆಗೆ ನನ್ನನ್ನು ನೋಡೋದಕ್ಕೆ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಇದು ತುಂಬ ಚೆನ್ನಾಗಿ ನಡೆದಿದೆ. ಹೈಸ್ಕೂಲ್ ಸರ್ ಹೇಳಿದ್ರು ನನಗೆ ಬರುವಾಗ, ಹರೀಶ್ ಅವರು ಹೇಳ್ತಾ ಇದ್ರು ಶಾಲೆಯಲ್ಲಿ ತುಂಬ ಒಂದು ಬುಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅಷ್ಟಾಗಬೇಕಾದ್ರೆ ಇಲ್ಲಿರೋ ಎಲ್ಲ ಟೀಚರ್ಸ್ ಕೈಗೂಡಿಸಿದ್ದಾರೆ. ಮತ್ತು ನಮ್ಮ ಅಧ್ಯಕ್ಷರು ಸರ್ ಗೊತ್ತಿಲ್ಲ, ನಮ್ಮ ಅಧ್ಯಕ್ಷರಿಗೆ ನಾವು ಎಷ್ಟು ಇದ್ದೀವಿ ಅಂತ. ನಾನು ಇಲ್ಲಿ ಬಂದಾಗಿಂದ ಅವರು ಪಂಚಾಯತಿಗೆ ಹೋದಾಗಾಯಿತು, ಫೀಲ್ಡಲ್ಲಾಯಿತು, ಅವ್ರು ಫೋನ್ ಮಾಡಿ ಅದೊಂದು ಇದೆ ನೋಡಿ, ಫೋನ್ ಮಾಡಿ ಅವರಿಗಂತೂ ಇನ್ನೂವರೆಗೆ ಏನು ಅಂದರೆ ನಾನು ಇದು ಹೊಗಳೋದಂತಲ್ಲ ಯಾರನ್ನು, ಜಸ್ಟ್ ಇಲ್ಲಿ ಇದ್ದಿದ್ದಕ್ಕೋಸ್ಕರ ಮಕ್ಕಳಿಗೆ ಯಾಕೆ ಒಂದು ಅಧ್ಯಕ್ಷರಾದ್ರಿಂದ ಏನೇನು ಕೆಲಸ ಆಗ್ತದೆ ಅಂತ ನಾಳೆ ನೀವು ಅಧ್ಯಕ್ಷರಾಗ್ತೀರಂತೂ ಅದೇ ತಪ್ಪಲ್ಲ. ಒಳ್ಳೆ ಕೆಲಸ ಮಾಡಿ ಅಧ್ಯಕ್ಷರಾದ್ರು ಅವರು ಒಳ್ಳೆಯದೇ.
ಅಧ್ಯಕ್ಷರು ಅವ್ರು ಏನಂದ್ರೆ ಅವರ ಮನೆಗೆ ಒಂದು ಸಲ ನಾನೊಬ್ಬ ಕೃಷಿ ಇಲಾಖೆಯವನಾಗಿ ಅವರು ಇಲ್ಲಿವರೆಗೆ ಅವ್ರ ಮನೆಗೆ ಇದು ಬೇಕಂತ ಒಂದು ಫೋನ್ ಮಾಡಿ ನನಗೆ ಕೇಳಿಲ್ಲ. ಆದರೆ ಅವರಿಗೆ ಒಂದು ಸ್ವಲ್ಪ ಕಷ್ಟ ಇದೆ ಸರ್, ಅಲ್ಲಿ ಹೋಗಿ ನೋಡಿ, ಇಲ್ಲಿ ಬೆಳೆ ಹಾನಿ ಆಗಿದೆ, ಈ ಥರ ಹೇಳಿದ್ದಾರೆ. ಬಟ್ ಅವ್ರು ತೋದಿಲ್ಲ ಆ ಥರ. ಈಗ ಅವ್ರು ತೋದಿಲ್ಲ ಅಧ್ಯಕ್ಷ ಆದರೆ ಹೇಗಿರ್ಬೋದು ಅಂತ ಅವ್ರು ತೋರಿಸ್ಕೊಡ್ತಿದ್ದಾರೆ. ಒಂದಷ್ಟು ನಾನೇ ಅಧ್ಯಕ್ಷ, ನನ್ನ ಮನೆಗೆ ಆದರೆ ಸಾಕಂತ ನಾನು ಮಾಡೋದಿರ್ತಾರೆ. ಅದೇ ಅಧ್ಯಕ್ಷರಲ್ಲಿ ಯಾವ ಅಧ್ಯಕ್ಷ ಸರಿ ಯಾರು ತಪ್ಪು ಅಂತ ನಾವು ಪಂಚಾಯತ್ ಅಧ್ಯಕ್ಷ ಅಂದರೆ ಏನು, ಅವನ ಕೆಲಸ ಏನು, ಕಾರ್ಯ ಏನು ಅಂತ ನಾವು ಶಾಲೆಯಲ್ಲಿ ಆಯಿತು ಮಕ್ಕಳಾಯಿತು ಹೇಳ್ಕೊಡ್ಬೇಕು ಮಕ್ಕಳಿಗೆ. ಅಧ್ಯಕ್ಷರಂದ್ರೆ ಏನು, PDO ಈಗಂದ್ರೆ ನೋಡಲ್ ಆಫೀಸರ್ ಅಂದ್ರೆ ಏನು, ನೋಡಲ್ ಅಂದ್ರೆ ಏನು, ಅದು ಯಾಕೆ ಅವ್ನು ಯಾಕೆ ಕಳಿಸ್ತಾರೆ, ಈ ಸಾಮಾಜಿಕ ಕಳಿಸ್ತಾರೆ, ಟೀಚರ್ಸ್ ಅಂದ್ರೆ ಏನು, ಹೀಗೆ ಗೊತ್ತಿಲ್ಲ. ಅದು PDO ಅಂದ್ರೆ ಏನು, ನಿಮ್ಮ ಇಲಾಖೆ ಸುತ್ತಮುತ್ತ ಇರೋ ಇಲಾಖೆಗಳ ಬಗ್ಗೆ ಆಯಿತು, ಪೋಸ್ಟ್ ಆಫೀಸ್ ಅಂದ್ರೆ ಏನು, ಯಾಕೆ ಇರ್ತದೆ, ಏನಕ್ಕೆ ಯೂಸ್ ಆಗ್ತದೆ, ಆ ಥರ ಯಾವಾಗಲೂ ಫ್ರೀ ಇದ್ದಾಗ ನಿಮ್ಮ ಮಕ್ಕಳಿಗಾಯಿತು, ನಿಮ್ಮ ಟೀಚರ್ಸ್ ಆಯಿತು, ಯಾವಾಗಲೂ ಫ್ರೀ ಇದ್ದಾಗ ಒಂದು ಒಂದು ಬೇರೆ ಎಕ್ಸ್ಟ್ರಾ ಕ್ಲಾಸ್ ಮಾಡಿ ಮತ್ತು ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಪೋಷಕರೇ ಶುಭವಾಗಲಿ ಅಂತ ನಾನು ಪರವಾಗಿ ಮತ್ತು ದೇವರ ಪರವಾಗಿ ನಿಮ್ಮೆಲ್ಲರ ಹತ್ರ ಬೆಳ್ಕೊಡ್ತೀನಿ. ನಿಮ್ಮ ರಿಸಲ್ಟ್ ಚೆನ್ನಾಗಿರಲಿ, ಒಳ್ಳೆ ಲಾಭದಲ್ಲಿ ಹೋಗಲಿ ಅಂತ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ, ಮತ್ತು ನೀವು ಮುಂದಿನ ಜೀವನದಲ್ಲಿ ನಿಮ್ಗೆ ಏನು ಇಷ್ಟ ಇದೆ ಅದು ನೀವು ನಿರ್ವಹಿಸಿ, ಏನಾಗಲಿ ನಿಮ್ಮ ಏನು ಕನಸಿದೆ ಅದು ನಿರ್ವಹಿಸಿ ಅಂತೇಳಿ ಆ ದೇವರು ನಾನು ಕೇಳ್ಕೊಂಡು ನಾನು ಎರಡು ಮಾತು ಉಂಟಲ್ಲ. ಯಾಕಂದ್ರೆ ಶೈಕ್ಷಣಿಕ ಚಟುವಟಿಕೆ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಮ್ಮ ಭಾಷಣದಲ್ಲಿ ಮಕ್ಕಳನ್ನು ಯಾವ ರೀತಿಯಾಗಿ ಕುದರ್ ಬರೇ ಕುದರ್ ಯಾನ್ ಸಂಜೆ ಬರುತ್ತೆ ಮುಂದೆ. ಬಹಳ ಸಂತೋಷ. ಇಂಥ ವ್ಯಕ್ತಿಗಳು ನನಗೆ ಮೇಯರ್ ನನಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಕುದರ್ಕೆ ಕುದರ್ ನಾವು ಕೆಲವೊಂದು ಅಧಿಕಾರಿಗಳು ಬಂದಾಗ ಅವರ ಮೋಟಿವೇಶನ್ ಹಾಕಿ ಅದರೊಟ್ಟಿಗೆ ನಾವು ಉಪಯೋಗಿಸ್ಕೊಂಡು ನಾವು ನಮ್ಮ ಶೈಕ್ಷಣಿಕ ಕಾಳಜಿ ಬರ್ತಾ ಇದ್ದಾರೆ. SSLC ಆದ ಮೇಲೆ ಮುಂದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಬಹಳ ಒಳ್ಳೆಯ ದರ ಇದೆ. ಅಲ್ಲಿ ನಮ್ಮ ಶಾಲೆಯಲ್ಲಿ ಜನವರಿ ತಿಂಗಳಲ್ಲಿ ಒಂದು, ಫೆಬ್ರವರಿ ತಿಂಗಳಲ್ಲಿ ಒಂದು, ಮಾರ್ಚ್ ತಿಂಗಳಲ್ಲಿ ಒಂದು ಹೊರಗೆ ಒಂದು ರಿಸೋರ್ಸ್ ಪರ್ಸನ್ ನಡೆಸಿಕೊಟ್ಟಿದೆ. ಆ ಶಾಲೆಯ ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನದಲ್ಲಿ ಅದು ಸ್ಪೆಷಲಾಗಿ ಕಾಲೇಜಿಗೆ ಲೆಕ್ಚರರ್ಸ್ ಇರ್ತಾರೆ ಅಥವಾ PU ಕಾಲೇಜಿನ ಲೆಕ್ಚರರ್ಸ್ ಇರ್ತಾರೆ, ಅವರೆಲ್ಲ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಈ ಮಾಹಿತಿಯನ್ನು ನಮಗೆ ಸಂಕ್ಷಿಪ್ತವಾಗಿ ಮತ್ತು ಮನಸ್ಸಿಗೆ ಅರ್ಥ ಆಗುವ ರೀತಿಯಲ್ಲಿ ನಮಗೆ ವಿವರಿಸಿದ್ದಾರೆ ನಮ್ಮ ಇವತ್ತಿನ ನೋಡಲ್ ಅಧಿಕಾರಿಯಾಗಿರುವಂತಹ ಸಂಜು ಸರ್ ಅವರು. ಅವರಿಗೆ ನಾನು ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವರಿಗೂ ಕೂಡ ನಾನು ಶುಭವನ್ನು ಹಾರೈಸ್ತೇನೆ. ನಮ್ಮ ಈ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ನಮ್ಮ ಸಂಸ್ಥೆಯ ಅಧಿಕಾರಿಯಾಗಿ ನಮ್ಮ ಹರೀಶ್ ಅವರಿಂದ ಅವರ ತಂಡದ ಅದು ಶಿಕ್ಷಕರು ಇಲ್ಲಿ ನೆರೆದಿರುವಂಥ ಎಲ್ಲ ಮಾನ್ಯರೇ, ಮಕ್ಕಳ ಪೋಷಕರೇ, ಈ ಸಲ ಇಷ್ಟೊಂದು ಪುಟ್ಟ ಕಾರ್ಯಕ್ರಮ ಲೆಕ್ಕ ಬರೆಯುವುದು, ಇಷ್ಟವರೆಗೆ ಈ ಲೆಕ್ಕ ಬರೆಯುವುದು ಸರ್ಕಾರದಿಂದ ಯಾವೆಲ್ಲ ಮಕ್ಕಳಿಗೆ ಶಾಲೆಗೆ ಏನೆಲ್ಲ ಸವಲತ್ತು ಸಿಗ್ತದೆ, ಇದು ನ್ಯಾಯಯುತವಾಗಿ ಬರ್ತದ ಇರುವ ಎನ್ನುವ ಬಗ್ಗೆ ಲೆಕ್ಕವನ್ನು ನೋಡಿ ಪರಿಶೋಧನೆ ಮಾಡಿ ಆ ಲೆಕ್ಕವನ್ನು ವರದಿಯನ್ನು ನಮ್ಮ ಪರಿಶೋಧನೆ ಸಮಿತಿಯವರು ಮಂಡನೆ ಮಾಡ್ತಾರೆ. ಹಾಗಾಗಿ ಈ ಒಂದು ಸಭೆಗೆ ನೀವೆಲ್ಲ ಬಂದಿದ್ದೀರಿ, ಮಕ್ಕಳ ಹೆಸರು ಬಂದಿದ್ದೀರಿ, ಮನವಾಗಿ ಖುಷಿ ನಮಗೆ. ಯಾಕಂದರೆ ಮಕ್ಕಳ ಹೆಸರು ಯಾವುದು ಬರೋದಿಲ್ಲ. ನೀವು ಬಂದದ್ದು ಬಾರಿ ಖುಷಿ ಆಯಿತು. ಮಕ್ಕಳು ಏನು ಮಾಡ್ತಾರೆ, ಶಾಲೆಯಲ್ಲಿ ಏನು ಆಗ್ತದೆ, ಏನು ಅಭಿವೃದ್ಧಿ ಆಗ್ತದೆ, ಮಕ್ಕಳು ಹೇಗಿದ್ದಾರೆ ಇದರ ಬಗ್ಗೆ ನೀವು ಬಂದದ್ದು ಬಾರಿ ಖುಷಿ ಆಯಿತು. ಎಲ್ರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಶಾಲೆಯ ಅಧ್ಯಕ್ಷನಾಗಿ ಇಲ್ಲಿ ನಮ್ಮ ಶಾಲಾ ಸಮಿತಿಯ ನಾನು ಅಧ್ಯಕ್ಷ ಹಾಗೂ ಸಮಿತಿಗೆ ಬಂದು ನಮ್ಮಿಂದ ಎಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅಷ್ಟು ನಾವು ಪ್ರಾಮಾಣಿಕವಾಗಿ ನಾವು ಈ ಶಾಲೆಯ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ, ಮಾಡಿದ್ದೇವೆ. ಈ ಹಾಲಿನ ಇದು ಮುರಿದೋಗಿತ್ತಲ್ಲ, ಪಕ್ಕದಲ್ಲ ಮುರಿದೋಗಿತ್ತು. ನಮ್ಮ ಪಂಚಾಯತ್ಗೆ ಹೋದ ಸಲ ಮಾರ್ಚಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯಕ್ರಮ
ಶಾಲೆಗೆ ಬಂದಿದ್ದು ಸರಿ ನೆನಪು ಇಜ್ಜ ಯಾಕೆ ಬನ್ನಿ ಪಂಚಾಯತಿ ಮತ್ತೆ ಹೊರಡ್ತಾರೆ ನಮ್ಮ ಶಾಲೆಗಳಿಗೆ ಬಿಟ್ಟುಕೊಡ್ಬೇಕಂತ ಹೇಳಿದೆ. ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಇಬ್ಬರು ಸೇರಿಕೊಂಡು ಬಂದರು. ಕಲಾಕೃತಿಯಲ್ಲಿ ನಾವು ಮಾಡೆಲ್ಲ ವಿಡಿಯೋ ಬರ್ತಿದ್ದೇವೆ. ಇಮಿಡಿಯೇಟ್ ನಮಗೆ 5 ಲಕ್ಷ ಆವಾಗಲೇ ಬರಬೇಕು. ಹಾಗೆ ಇನ್ನೂ ಹಣ ಬಾಕಿ ಬರಲಿಕ್ಕೆ ಮತ್ತು ಅವರು ಅಧಿಕಾರಿಗಳು ಅಂತ ಅಧಿಕಾರಿಗಳು ಇದ್ದರೆ ಇವತ್ತು ನಮಗೆ ಹೋಗ್ಬೋದು. ಈಗಲೂ ಇದ್ದಾರೆ ಅವರು. ಹೋದಾಗ ಹೇಗಿದೆ ಆಗಿರುವ ಕೆಲಸ ಇನ್ನಷ್ಟು ಹಣ ಬಾಕಿ ನಮಗೆ ಕೇಳ್ತಾರೆ. ಹಾಗಾಗಿ ನಮಗೆ ಅದೇ ಅಭಿವೃದ್ಧಿ ಮಾಡಲಿಕ್ಕೆ ನಮಗೂ ಒಂದು ಖುಷಿ. ಮತ್ತು ಹೆತ್ತವರು ತುಂಬ ಸಹಕಾರ ನಮಗೆ ಮಕ್ಕಳ ಹೆತ್ತವರು ಮಕ್ಕಳು ಒಳ್ಳೆಯ ರಿಸಲ್ಟ್ಗಳನ್ನು ಕೊಡ್ತಾರೆ. ಆಟೋಟ ಸ್ಪರ್ಧೆಯನ್ನು ಒಳ್ಳೆ ರಿಸಲ್ಟ್ ಅನ್ನು ತಂದಿದ್ದಾರೆ. ಮಕ್ಕಳಲ್ಲಿ ನಮಗೆ ಭಾರಿ ಖುಷಿ. ಹಾಗಾಗಿ ಬಂದಂಥ ನಿಮಗೆಲ್ಲರಿಗೂ ನಮ್ಮ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ನೆಕ್ಸ್ಟ್ ನಿನ್ನ ಬೇಕು ಇವತ್ತಿನ ಈ ಸಾಮಾಜಿಕ ತಪಾಸಣೆಯ ವರದಿಯನ್ನು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದಂಥ ಕವಿತಾ ಅವರು ಮಂಡಿಸಲು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವುದು ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಪಡೆದಿರುತ್ತಾರೆ, ಅಭ್ಯಾಸ ಪುಸ್ತಕಗಳನ್ನು ಪಡೆದಿರುತ್ತಾರೆ, ಹಾಗೂ ಶಿಕ್ಷಣವನ್ನು ಪಡೆದಿರುತ್ತಾರೆ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಿರುತ್ತಾರೆ.
ಬಗ್ಗೆ ಒಪ್ಪಿಗೆ ಇದೆ. ಸಲಹೆ ಸೂಚನೆ ಅಥವಾ ಬೇಡಿಕೆಗಳು ಏನಾದ್ರು ಇದೆಯಾ? ನಮ್ಮ ಶಾಲೆಯಲ್ಲಿ ಇನ್ನೊಂದು ಇಲ್ಲ ಸರ್, ಅದೊಂದು ಇರಬೇಕು, ಆ ಥರ ಏನಾದ್ರು ಬೇಡಿಕೆಗಳಿದ್ರೆ ದಾಖಲಿಸ್ಕೊಳ್ಬೋದು. ನಾವು ಅದನ್ನು ನಾವು ಕಾರ್ಯಕ್ರಮ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಮೊದಲಿಗೆ ಪೋಷಕರಿಗೆ ಕೊಡುವಂಥ ಕೆಲಸಗಳೇನಿದೆ, ಒಳಗೆ ನೀವು ನಮ್ಮೊಂದಿಗೆ ನೀವು ಉದ್ಯೋಗ ವಿಷಯ. ಈ ಸಾಮಾಜಿಕ ತಪಾಸಣೆ ಅಡಿಯಲ್ಲಿ ನಡೆದು ಇವತ್ತು ಯಶಸ್ವಿಯಾಗಿ 3ನೇ ದಿನವನ್ನು ಕೂಡ ಮುಗಿದಿದೆ. ನಮ್ಮ ವರದಿ ನಮ್ಮ ಕೈ ಸೇರುವಂಥದ್ದಿದೆ. ಆ ಶಾಲೆಯ ಅಂಶಗಳನ್ನು ನಾವು ಗಮನಿಸಿದ್ದೇವೆ, ಅದರಲ್ಲಿ ಅವರನ್ನು ಗುರುತಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಬಹಳಷ್ಟು ಮಾಹಿತಿಯನ್ನು ತುರ್ತು ಕೆಲಸದ ಮೇಲೆ ನಿರ್ಗಮಿಸಿರುವಂತಹ ಇವತ್ತಿನ ನೋಡಲ್ ಅಧಿಕಾರಿಯಾಗಿರುವಂತಹ ಸ್ವಚ್ಛ ಸರ್ ಅವರಿಗೆ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಇವತ್ತಿನ ತಪಾಸಣೆಯ ತಂಡದ ವ್ಯವಸ್ಥಾಪಕರಾಗಿರುವಂತಹ ಹರೀಶ್ ಗಿರಿಯವರನ್ನು ಕೂಡ ನಮ್ಮ ಆತ್ಮೀಯವಾಗಿ ವಂದನೆಗಳನ್ನು ಸಂಸ್ಥೆಯ ಅಭಿವೃದ್ಧಿಯ ಬೆನ್ನೆಲುಬಾಗಿ ನಮ್ಮ ಸಂಸ್ಥೆಯ ಹಾಗೂ ನಮ್ಮ ಗ್ರಾಮದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಶೋಕ್ ಶೆಟ್ಟಿ ಬೇರವರು ಇವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ನಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಹಾಗೂ ನಮ್ಮ ಸಂಸ್ಥೆಯ ಪೋಷಕರು ಕೂಡ ಆಗಬಹುದು. ನಮ್ಮ ಶ್ರೀಮತಿ ನಳಿನಿ ಮೇಡಮ್ ಅವರು ನಮ್ಮ ಜೊತೆಗೆ ಅವರಿಗೂ ಕೂಡ ಇನ್ನು ಈ ಸಭೆಗೆ ಆಗಮಿಸಿ ಬಹಳಷ್ಟು ಈ 3 ದಿವಸಗಳು ಕೂಡ ನನಗೆ ಬಹಳಷ್ಟು ಸಹಾಯ ಮಾಡಿದಂತ ನಮ್ಮ ಸಂಸ್ಥೆಯ ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಮಧುರಾ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿದ ಕೆಲಸಗಳನ್ನು ಬರೆಯುತ್ತಿ ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಈ ಸಭೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಪೋಷಕ ಮಿತ್ರರಿಗೂ ಕೂಡ ನನ್ನ ಬರದಾಳದ ವಂದನೆಗಳನ್ನು ಅರ್ಪಿಸ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಆತ್ಮೀಯವಾದಂತಹ ವಂದನೆಗಳನ್ನು ಅರ್ಪಿಸ್ತೇನೆ. ಒಳ್ಳೆಯ ಅಂಶ ಎಲ್ಲರೂ ಎದುರಿದ್ದು ರಾಷ್ಟ್ರಗೀತೆಯನ್ನು ಜೊತೆಯಾಗಿ ಹಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದರೊಂದಿಗೆ ನಮ್ಮ ವಿದ್ಯಾರ್ಥಿಗಳು ಒಂದಂತೆ ಎಲ್ಲರೂ ಸೇರಿಕೊಂಡಿರುವುದಕ್ಕೆ ರೆಸ್ಪೆಕ್ಟ್